ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ, ಪ್ರಾಯೋಜಕರೇ ಹಾಗೂ ಎಲ್ಲ ಹಿರಿಯರೇ, ನಿಮ್ಮೆಲ್ಲರ ಹೃದಯದಲ್ಲಿ ಬೆಳಗ್ತಾ ಇರುವಂತಹ ಆ ಚೈತನ್ಯ ವಸ್ತುವಿಗೆ ನಮಸ್ಕರಿಸಿ ಇಂದಿನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆ ದಿವಸ ಯತ್ ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ ಎನ್ನುವಂತಹ ಶ್ಲೋಕದ ನಾವು ಚಿಂತನೆಯನ್ನು ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಿದ್ದೆ. ಏನು ಅಂದರೆ, ಕೆಲವು ಜನರ ದೃಷ್ಟಿಯಲ್ಲಿ ಜ್ಞಾನಯೋಗ ಎನ್ನುವಂಥದ್ದು ಶ್ರೇಷ್ಠ, ಯೋಗ ಎನ್ನುವಂಥದ್ದು ನಿಕೃಷ್ಟ ಎನ್ನುವಂತಹ ಭಾವನೆ ಇದೆ ಕೆಲವು ಜನರ ಮನಸ್ಸಿನಲ್ಲಿ. ಆದರೆ ಇದು ಸರಿಯಲ್ಲ ಅಂತ ಹೇಳಿ ನಾನು ಅದಕ್ಕೆ 2-3 ದೃಷ್ಟಿಯ ಉಪೋದ್ಬಲಕವಾದಂತಹ ಮಾತುಗಳನ್ನು ಹೇಳಿದ್ದೆ. ಹಾಗೆ ಹೇಳ್ತಾ ಕೊನೆಗೆ ನಾನು ಒಂದು ಮಾತನ್ನು ಹೇಳಿದ್ದೆ, ಈ ಜ್ಞಾನಯೋಗ ಎನ್ನುವಂತಹ ಲಾಕಿಗೆ ಕರ್ಮಯೋಗ ಎನ್ನುವಂತಹದ್ದು ಒಂದು ಕೀ ಇದ್ದ ಹಾಗೆ ಅಂತ. ಎಲ್ಲಿಯವರೆಗೆ ನಮ್ಮ ಹತ್ರ ಕರ್ಮಯೋಗ ಎನ್ನುವಂತಹ ಈ ಕೀ ಇರ್ತದೆಯೋ ಸರಿಯಾಗಿ, ಅಲ್ಲಿಯವರೆಗೆ ಈ ಜ್ಞಾನಯೋಗ ಎನ್ನುವಂತಹ ಲಾಕನ್ನು ಓಪನ್ ಮಾಡೋದಕ್ಕೆ ಬರ್ತದೆ. ಆದರೆ ನಾವೇನು ಮಾಡ್ತಾ ಇದ್ದೇವೆ ಅಂದರೆ, ಈ ಕೀಯನ್ನು ಇವತ್ತು ಕಳ್ಕೊಂಡು ಬಿಟ್ಟಿದ್ದೇವೆ. ಆ ಜ್ಞಾನಯೋಗ ಎನ್ನುವಂಥ ತಾಲನ್ನು ತೆಗಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ಆಗದೇ ಇರುವಂತಹ ಕೆಲಸ. ಮತ್ತು ಈ ಕೀಯನ್ನು ಹೊರಗಡೆಯಿಂದ ಈ ಲಾಕನ್ನು ಹೊರಗಡೆಯಿಂದ ಚೆಚ್ಚಿ ತೆಗಿಬಹುದಲ್ಲ ಅಂದರೆ, ಹಾಗೆ ಅದು ಹದಪಾಟಿಗೆ ಬಾಯಿ ಬಿಡೋದಿಲ್ಲ ಅದು. ಈ ಸಂದರ್ಭದಲ್ಲಿ ನನಗೆ ಒಂದು ತಮಾಷೆಯ ಕಥೆ ನೆನಪಾಗ್ತದೆ. ಒಬ್ಬಾತ ಅಂಗಡಿಕಾರ ತನ್ನ ಅಂಗಡಿಯ ಶಟರನ್ನು ಎಳೆದು ರಾತ್ರಿ ಕ್ಲೋಸ್ ಮಾಡಿ ಮನೆಗೆ ಹೋಗಿ ಮಲಗಿದ್ದ. ಇವನು ಹೋಗೋದನ್ನೇ ಕಾಯ್ತಾ ಇದ್ದಂತಹ ಕಳ್ಳರು ಅವನು ಹೋದ ಮೇಲೆ ಆ ಶಟರಿಗೆ ಹಾಕಿದಂಥ ಲಾಕನ್ನು ಓಪನ್ ಮಾಡಬೇಕು ಅಂತ ಕಲ್ಲು ತಗೊಂಡು ಚೆಚ್ಚಿದ್ರಂತೆ. ಆದರೆ ಅದನ್ನು ಓಪನ್ ಮಾಡಬೇಕು ಅಂತ ಎಷ್ಟು ಚೆಚ್ಚಿದರೂ ಸಹ ಆ ಲಾಕ್ ಓಪನ್ ಆಗಲಿಲ್ಲಂತೆ. ಕೊನೆಗೇನಾಯಿತು, ಇವರು ಚೆಚ್ತಾ ಇರುವಂತಹ ಶಬ್ದಕ್ಕೆ ಬೀದಿ ನಾಯಿಗಳೆಲ್ಲ ಬೊಗಳೋದಕ್ಕೆ ಪ್ರಾರಂಭ ಮಾಡಿದವು. ಆಗ ನಮ್ಮ ಕೆಲಸ ಆಗಲಿಲ್ಲ ಅಂಥೇಳಿ ಆ ಚೆಚ್ಚಿದ ಕಲ್ಲನ್ನು ಸಹ ಅಲ್ಲಿಯೇ ಬಿಸಾಡಿ ಹೊರಟೋದ್ರು. ಬೆಳಗಾಯಿತು. ಬೆಳಗಾದ ಮೇಲೆ ಅಂಗಡಿಯ ಮಾಲೀಕ ಬಂದು ತನ್ನ ಕೀಯನ್ನು ಹಾಕಿ ಅದನ್ನು ಓಪನ್ ಮಾಡಿದ. ಆಗ ಮಾರನೇ ದಿವಸ ಬೆಳಗ್ಗೆ ಇದಾದದ್ದು, ಸಂಜೆ ಅವನು ಮತ್ತೆ ಲಾಕ್ ಮಾಡಿ ಹೋದ್ಮೇಲೆ ಆ ಪಕ್ಕದಲ್ಲೇ ಇದ್ದ ಕಲ್ಲು ಕೇಳುತ್ತಂತೆ ಲಾಕ್ ಹತ್ರ. ಅಲ್ಲ, ನಿನ್ನೆ ದಿವಸ ನನ್ನನ್ನು ಹಾಕಿ ನಿನಗೆ ಇಷ್ಟು ಚೆಚ್ಚಿದ್ರು ನೀನು ಬಾಯಿ ಬಿಡಲಿಲ್ವಲ್ಲ, ಬಾಯಿ ತೆಕ್ಕೊಳ್ಳಿಲ್ವಲ್ಲ. ಅವನು ಬೆಳಗ್ಗೆ ಬಂದು ಇಷ್ಟುದ್ದದೇನೋ ಹಾಕಿಬಿಟ್ಟು ಹಿಂಗಂದ, ನೀ ಬಾಯಿ ಬಿಟ್ಟುಬಿಟ್ಟಿಯಲ್ಲ ಅಂತ ಆ ಕಲ್ಲು ಲಾಕ್ ಹತ್ರ ಕೇಳಿತಂತೆ. ಆಗ ಆ ಲಾಕ್ ಹೇಳುತ್ತಂತೆ, ಹೌದು, ನಿನ್ನನ್ನು ಇಟ್ಕೊಂಡು ನನಗೆ ಚೆಚ್ಚಿದ್ದು ಸರಿ,
ಆದರೆ ನನ್ನ ಒಳಗೆ ನೀವು ಯಾರೂ ಹೋಗಲೇ ಇಲ್ಲ. ನನ್ನ ಒಳಗೆ ಹೋದದ್ದು ಯಾವುದು ಅಂದರೆ ಅವನ ಕೈಯಲ್ಲಿತ್ತಲ್ಲ ಕೀ, ಅದು ಮಾತ್ರ ಹೋಯಿತು. ಹಾಗಾಗಿ ಅದು ನನ್ನ ಹೃದಯಕ್ಕೆ ತಾಕಿತು, ನಾನು ಬಾಯಿ ತೆರೆದೆ ಅಂತ ಲಾಕ್ ಹೇಳಿತಂತೆ. ಹಾಗೆ ನಾವು ಈ ಕರ್ಮಯೋಗವನ್ನು ಎನ್ನುವಂತಹ ಕೀಯನ್ನು ಸರಿಯಾಗಿ ಇಟ್ಕೊಂಡು ಅದನ್ನು ಸರಿಯಾಗಿ ಉಪಯೋಗಿಸೋದನ್ನು ಕಲಿತರೆ ಆಗ ಜ್ಞಾನಯೋಗ ಎನ್ನುವಂಥದ್ದು ಸಹಜವಾಗಿ ಬಾಯಿ ತೆರೆದು ನಮ್ಮ ಹತ್ರ ಬರ್ತದೆ. ಈ ಹಿನ್ನೆಲೆಯಲ್ಲೇ ನಾನು ಕೈ ಹಿಡಿದ್ರೆ ದೇಹ ಬರುವ ಹಾಗೆ ಈ ಜ್ಞಾನಯೋಗ ಎನ್ನುವಂಥದ್ದು ಬರ್ತದೆ. ಅಂದರೆ ಜ್ಞಾನಯೋಗ ಎನ್ನುವಂಥ ದೇಹಕ್ಕೆ ಕರ್ಮಯೋಗ ಎನ್ನುವಂಥದ್ದು ತೋಳು ಇದ್ದ ಹಾಗೆ, ಕೈ ಇದ್ದ ಹಾಗೆ ಅಂತ ನಾನು ಹೇಳಿದ್ದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇನ್ನೂ ಸಹ ಈ ಕರ್ಮಯೋಗದ ಬಗ್ಗೆ ಕೆಲವು ಜನರಿಗೆ ಅದು ನಿಕೃಷ್ಟ ಅಂತ ಭಾವನೆ ಉಂಟು. ಇನ್ನು ಮತ್ತೆ ಕೆಲವು ಜನರಿಗೆ ಈ ಕರ್ಮಯೋಗವನ್ನು ಆಚರಿಸ್ತಾ ಹೋದ ಹಾಗೆ ಕರ್ಮವನ್ನು ಮಾಡುವವನಿಗೆ ನಾನು ಕರ್ತ, ನಾನು ಯಜಮಾನ ಎನ್ನುವಂತಹ ಅಹಂಕಾರ ಅವನಲ್ಲಿ ಬಂದು ಬಿಡುತ್ತದೆ ಎನ್ನುವಂತಹ ಭಾವನೆ ಇದೆ. ಈ ಮಾತು ಆಂಶಿಕವಾಗಿ ಸತ್ಯ ಹೌದು. ಆದರೆ ಈ ಮಾತು ಕೇವಲ ಕರ್ಮಯೋಗಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಒಬ್ಬ ಭಕ್ತಿ ಮಾರ್ಗದಲ್ಲಿ ಹೋಗುವಂಥ ಭಕ್ತನಿದ್ದಾನೆ ಅಂತ ಅಂದ್ಕೊಳ್ಳಿ, ಅವನಿಗೂ ಸಹ ನಾನು ಶ್ರೇಷ್ಠ ಭಕ್ತ ಎನ್ನುವಂಥ ಅಹಂಕಾರ ಬರ್ಬೋದಲ್ಲ. ಒಬ್ಬ ಜ್ಞಾನ ಮಾರ್ಗದಲ್ಲಿ ಹೋಗುವವನಿದ್ದಾನೆ, ಅವನಿಗೂ ಸಹ ತಾನೇ ಮಹಾಜ್ಞಾನಿ ಎನ್ನುವಂಥ ಅಹಂಕಾರ ಬರಬಹುದಲ್ಲ. ಅಷ್ಟಾಂಗ ಯೋಗದ ದಾರಿಯನ್ನು ಹಿಡಿದು ಸದಾ ಧ್ಯಾನದಲ್ಲಿಯೇ ಮಗ್ನನಾದವನೊಬ್ಬ ಇದ್ದಾನೆ, ಅವನಿಗೂ ಸಹ ತಾನು ಮಾತ್ರ ಸರಿಯಾಗಿ ಧ್ಯಾನ ಮಾಡ್ತಾ ಇರುವವನು, ಮಿಕ್ಕವರು ಯಾರೂ ಸರಿಯಾಗಿ ಧ್ಯಾನ ಮಾಡೋದಿಲ್ಲ ಎನ್ನುವಂಥ ಅಹಂಕಾರ ಬರಬಹುದಲ್ಲ. ಹೀಗೆಲ್ಲ ಇರಬೇಕಿದ್ರೆ ಈ ಅಹಂಕಾರ ಬಂದೀತು ಎನ್ನುವಂಥ ಪಟ್ಟವನ್ನು ಕರ್ಮಯೋಗಿಗೆ ಮಾತ್ರ ಕಟ್ಟುವುದು ಹೇಗೆ ಸರಿ? ಎಲ್ಲ ಕ್ಷೇತ್ರದಲ್ಲೂ ಎಲ್ಲರಿಗೂ ಬರುವ ಸಾಧ್ಯತೆ ಉಂಟು. ಯಾಕೆ ಬರುತ್ತೆ ಅಂದರೆ, ಎಲ್ಲಿಯವರೆಗೆ ಮನುಷ್ಯ ಸ್ವಾರ್ಥದಿಂದ ಪ್ರವೃತ್ತನಾಗ್ತಾನೋ ಅಲ್ಲಿಯವರೆಗೆ ಅಹಂಕಾರ ಎನ್ನುವಂಥದ್ದು ಬಂದೇ ಬರ್ತದೆ. ಯಾವಾಗ ಸ್ವಾರ್ಥ ಎನ್ನುವಂಥದ್ದು ನಿವೃತ್ತಿ ಆಗ್ತದೆಯೋ ಆಗ ಅಹಂಕಾರವೂ ಸಹ ಏನಾಗುತ್ತೆ, ನಿವೃತ್ತವಾಗಿ ಹೋಗ್ತದೆ. ಆದ್ದರಿಂದ ನಾವು ಈ ಮನುಷ್ಯ ಸ್ವಾರ್ಥ ಬುದ್ಧಿಯನ್ನು ಕಡಿಮೆ ಮಾಡಿಕೊಂಡು ಸಾಧ್ಯವಾದಷ್ಟು ಅದನ್ನು ಕಡಿಮೆ ಮಾಡ್ತಾ ಮಾಡ್ತಾ ಕರ್ಮ ಮಾರ್ಗದಲ್ಲಿ ತೊಡಗಿದಾಗ ಅಂತಹ ಕರ್ಮ ಅದು ನಮಗೆ ನಿಜವಾಗಿಯೂ ಸಹ ಜ್ಞಾನಯೋಗದವರೆಗೂ ಸಹ ಕರೆದುಕೊಂಡು ಹೋಗಿ ನಿಲ್ಲಿಸುವಂತಹ ಮಾರ್ಗದರ್ಶಿ ಆಗ್ತದೆ. ಹಾಗಾಗಿ ಈ ಅಹಂಕಾರ ಎನ್ನುವಂಥದ್ದು ಕೇವಲ ಕರ್ಮಯೋಗಿಗಳಿಗೆ ಮಾತ್ರ ಕಟ್ಟಿತ್ತಂಥದ್ದಲ್ಲ. ಹಾಗಾಗಿ ಈ ಕರ್ಮಯೋಗದಿಂದಲೂ ಮತ್ತು ಜ್ಞಾನಯೋಗದಿಂದಲೂ ಸಿಗುವಂಥ ಫಲ ಮೋಕ್ಷ ಎನ್ನುವಂಥ ಸಮಾನವಾದ ಫಲವಾದ್ದರಿಂದ ಇದೆರಡೂ ಸಹ ಒಂದೇಯೇ ಹೊರತು ಸಹ ಅಂದರೆ ಅಂತತೋಗತ್ವ ತುದಿಯಲ್ಲಿ, ಹಾಗಾಗಿ ಬೇರೆ ಬೇರೆ ಅಲ್ಲ. ಯಾರೋ ಅಜ್ಞರು ಮಾತ್ರ ಈ ರೀತಿಯಾಗಿ ಕರ್ಮದ ದಾರಿಯೇ ಬೇರೆ ಮತ್ತು ಜ್ಞಾನದ ದಾರಿಯೇ ಬೇರೆ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾ ಇರುವಂಥ ಕರ್ಮ ನಿಷ್ಕಾಮ ಕರ್ಮ, ಚಿತ್ತಶುದ್ಧಿಗಾಗಿ ಮಾಡುವಂಥ ನಿತ್ಯ ಕರ್ಮಗಳು, ನೈಮಿತ್ತಿಕ ಕರ್ಮಗಳು. ಲೋಕದ ಹಿತಕ್ಕಾಗಿ ಮಾಡುವಂಥದ್ದು ಸಾಮಾಜಿಕವಾದಂಥ ಕರ್ಮಗಳು, ಅಲ್ಲೂ ಸಹ ಫಲವನ್ನು ಬಯಸದೇ ಮಾಡುವಂಥದ್ದು. ಎಲ್ಲೆಲ್ಲಿ ನಾವು ನಿತ್ಯ ಕರ್ಮ ಅಂತ ಹೇಳ್ತೇವೋ ಅಲ್ಲೆಲ್ಲ ಇದನ್ನು ಮನಸ್ಸಿಗೆ ತಂದುಕೊಳ್ಬೇಕು. ಫಲವನ್ನು ನಿರೀಕ್ಷಿಸದೆ ಕೇವಲ ಈಶ್ವರ ಪ್ರೀತ್ಯರ್ಥವಾಗಿ ಅಂದರೆ ಪಾರ್ವತೀಪತಿಯಾದ ಪರಶಿವ ಅಂತ ಅರ್ಥ ಅಲ್ಲ, ಭಗವಂತ ಅಂತ ಅರ್ಥ. ಏಕೆಂದರೆ ನನಗೊಬ್ಬರು ಪ್ರಶ್ನೆ ಕೇಳಿದರು, ನೀವು ಹೇಳ್ತಾ ಇರೋದು ಭಗವದ್ಗೀತೆ, ಮಧ್ಯೆಯಲ್ಲಿ ಆಗಾಗ ಈಶ್ವರ ಅಂತ ಹೇಳ್ತಾ ಇದ್ದೀರಿಲ್ಲ, ಅವನು ಎಲ್ಲಿಂದ ಬರ್ತಾನೆ ಭಗವದ್ಗೀತೆಯಲ್ಲಿ ಅಂತ. ಅವತ್ತು ನನಗೆ ಗೊತ್ತಾಯಿತು, ಓಹೋ ನಾನು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳಬೇಕು ಅಂತ. ಹಾಗಾಗಿ ಈಶ್ವರ ಪ್ರೀತ್ಯರ್ಥವಾಗಿ ಅಂದರೆ ಭಗವಂತ, ಬ್ರಹ್ಮವಸ್ತು, ಆತ್ಮವಸ್ತು ಅಂತ ಅರ್ಥ, ಪರಮಾತ್ಮನನ್ನು ಕುರಿತು ಅಂತ ಅರ್ಥ. ಇಷ್ಟು ಹಿನ್ನೆಲೆಯಲ್ಲಿ ಹೀಗೆ ತಿಳಿದವನೇ ನಿಜವಾಗಿ ಆತ ಯಥಾರ್ಥದರ್ಶಿ. ಇವೆರಡೂ ಬೇರೆ ಬೇರೆ ಅಂತ ಯಾವನು ಅಂದ್ಕೊಳ್ತಾನೋ ಅವನು ಅಯಥಾರ್ಥದರ್ಶಿ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಇನ್ನು ನಾವು ಕೆಲವು ವಿಷಯಗಳನ್ನು ನೋಡಬೇಕಾದದ್ದುಂಟು.
ಏನು ಅಂದರೆ ಮುಂದಿನ ಶ್ಲೋಕ ಈ ಅಶುದ್ಧವಾದಂತಹ ಅಂತಃಕರಣ ಅಂದರೆ ಮನಸ್ಸು ಉಳ್ಳವನು ಮಾಡುವಂತಹ ಸನ್ಯಾಸಕ್ಕಿಂತ ಕರ್ಮಯೋಗವೇ ಹೆಚ್ಚು ಶ್ರೇಷ್ಠ. ಕರ್ಮ ಸನ್ಯಾಸ ಅಂದರೆ ಕರ್ಮತ್ಯಾಗ, ಕರ್ಮಯೋಗ ಅಂದರೆ ಕರ್ಮ ಅನುಷ್ಠಾನ. ಇದನ್ನು ಮರಿಬಾರದು. ಅದಕ್ಕೋಸ್ಕರ ಮುಂದಿನ ಶ್ಲೋಕ ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನಚಿರೇಣ ಅಧಿಗಚ್ಚತಿ. ಇದು 6ನೆಯ ಶ್ಲೋಕ. ಏನು ಇದರರ್ಥ ಅಂದರೆ ಸನ್ಯಾಸ ಅಂದರೆ ನಿನ್ನೆ ದಿವಸ ನಾನು ಹೇಳಿದ್ದೇನೆ, ಜ್ಞಾನಾಪೇಕ್ಷವಾದಂತಹ ಕರ್ಮತ್ಯಾಗಕ್ಕೆ ಸನ್ಯಾಸ ಅಂತ ಹೆಸರು. ಅಂತಹ ಆ ಪರಮಾರ್ಥವಾದಂತಹ ಸನ್ಯಾಸ ಅರ್ಜುನ, ಕರ್ಮಯೋಗವಿಲ್ಲದೆ ಅಂತಹ ಸನ್ಯಾಸ ದೊರೆಯುವುದಿಲ್ಲ. ಕರ್ಮ ತ್ಯಾಗ ಮಾಡಲಿಕ್ಕೆ ಆಗುವುದಿಲ್ಲ, ಅದು ಕಷ್ಟ ಸಾಧ್ಯ ಹಾಗೆ ಮಾಡುವಂತಹದ್ದು. ಕರ್ಮಯೋಗವನ್ನು ಆಚರಿಸುವಂತಹ ಮುನಿ ಆತ ಶೀಘ್ರದಲ್ಲಿಯೇ ಬ್ರಹ್ಮವನ್ನು ಪಡಿತಾನೆ. ನ ಚಿರೇಣ ಅಧಿಗಚ್ಚತಿ. ಚಿರೇಣ ಅಂದರೆ ವಿಳಂಬವಾಗಿ, ತಡವಾಗಿ ಅಂತ ಅರ್ಥ. ನ ಚಿರೇಣ ಅಂದರೆ ಬಹಳ ಶೀಘ್ರವಾಗಿ, ಬೇಗನೆ ಅದನ್ನು ಪಡಿತಾನೆ. ಇದಿಷ್ಟು ಈ ಶ್ಲೋಕದ ಒಟ್ಟು ತಾತ್ಪರ್ಯ. ಈ ಶ್ಲೋಕದಲ್ಲಿ ನಾವು ಒಂದೆರಡು ಹೊಸ ಶಬ್ದವನ್ನು ನೋಡ್ತೇವೆ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ ಯೋಗಯುಕ್ತೋ ಮುನಿ ಬ್ರಹ್ಮ ಅಂತ. ಅಲ್ಲಿ ಬ್ರಹ್ಮ ಅನ್ನೋದಕ್ಕೆ ಅರ್ಥ ಬ್ರಹ್ಮವನ್ನು ಪಡಿತಾನೆ ಅಂತ ನಾನು ಹೇಳಿದೆ. ಅದಕ್ಕೆ ಆಚಾರ್ಯ ಶಂಕರರು ವಿಶಿಷ್ಟವಾದ ಅರ್ಥವನ್ನು ಮಾಡಿದ್ದಾರೆ. ಏನು ಅಂದರೆ ಪರಮಾರ್ಥ ಸನ್ಯಾಸ. ಬ್ರಹ್ಮ ಅನ್ನೋದಕ್ಕೆ ಅರ್ಥ ಕರ್ಮತ್ಯಾಗ ಅಂತ ಅರ್ಥ. ಯಾಕೆ ಹಾಗೆ ಅರ್ಥವನ್ನು ಹೇಳ್ತಾರೆ ಅಂದರೆ ಅವರು ಶ್ರುತಿಯ ಉದಾಹರಣೆಯನ್ನು ಕೊಡ್ತಾರೆ. ನಾರಾಯಣ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ. ಏನು ಅಂದರೆ ನ್ಯಾಸ ಏವಾತ್ಯರೇಚಯತ್ ಅಂದರೆ ನ್ಯಾಸ ಅಂದರೆ ತ್ಯಾಗ ಅಂತ. ಅಲ್ಲಿ ತ್ಯಾಗವನ್ನೇ ಬ್ರಹ್ಮ ಎನ್ನುವಂತಹ ಶಬ್ದದಿಂದ ಕರೆದಿದ್ದಾರೆ. ಹಾಗಾಗಿ ಅವನು ಬೇಗನೆ ಬ್ರಹ್ಮವಸ್ತು ಪಡಿತಾನೆ ಅಂದರೆ ಹೇಗೆ ಅಂದರೆ ಆ ಕರ್ಮ ಸನ್ಯಾಸದ ಮೂಲಕ ಬ್ರಹ್ಮವನ್ನು ಪಡಿತಾನೆ ಎನ್ನುವಂತಹ ವಿವರಣೆಯನ್ನು ಅವರು ಕೊಟ್ಟಿದ್ದಾರೆ. ಅಷ್ಟಾದ ಮೇಲೆ ಮತ್ತೆ ಮುನಿಹಿ ಅಂತ ಒಂದು ಶಬ್ದ ಉಂಟು ಆ ಶ್ಲೋಕದಲ್ಲಿ ನೋಡಿ. ಮುನಿರ್ಬ್ರಹ್ಮ ನಚಿರೇಣ ಅಧಿಗಚ್ಚತಿ ಅಂತ. ಮುನಿಹಿ ಅಂದರೆ ಯಾರು? ಮುನಿಹಿ ಅಂದರೆ ಮನನಾತ್ ಈಶ್ವರ ಸ್ವರೂಪಸ್ಯ ಮುನಿಹಿ ಅಂತ. ಯಾವನು ಆ ಪರಮಾತ್ಮನ ಸ್ವರೂಪವನ್ನು ನಿರಂತರ ಮನನ ಮಾಡ್ತಾನೋ ಅವನಿಗೆ ಮುನಿ ಅಂತ ಹೆಸರು. ಇಲ್ಲಿರುವ ಶಬ್ದ ಏನುಂಟು, ಮನನ ಮಾಡುವವನು ಮುನಿ ಅಂತ. ಕೇವಲ ಧ್ಯಾನ ಮಾಡುವವನು ಮುನಿಯಲ್ಲ, ಅಥವಾ ಕೇವಲ ಪೂಜಿಸುವವನು ಮುನಿಯಲ್ಲ. ಮನನ ಅನ್ನೋದಕ್ಕೆ ಹಾಗಿದ್ರೆ ಏನರ್ಥ ಅಂದರೆ ಯುಕ್ತಿಭಿ ಅನುಚಿಂತನಂ ಮನನಂ ಅಂತ. ಯಾವುದನ್ನು ನಾವು ಯುಕ್ತಿಯಿಂದ ಅಂದರೆ ಈ ತಾರ್ಕಿಕವಾಗಿ ಮತ್ತೆ 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 ಬೇರೆ ಬೇರೆ ಆಧಾರಗಳ ಹಿನ್ನೆಲೆಯಲ್ಲಿ ಚಿಂತನೆ ಮಾಡ್ತೇವಲ್ಲ, ಅದಕ್ಕೆ ಮನನ ಅಂತ ಹೆಸರು. ನಾವು ತಿಳಿದುಕೊಂಡಿರುವಂಥ ವಿಷಯ ಸರಿಯಾಗಿ ಇದೆಯೋ ಇಲ್ಲೋ ಅಂತ ನಮ್ಮ ಬುದ್ಧಿಗೆ ಮತ್ತೆ ಮತ್ತೆ ಅದನ್ನು ತಿಕ್ಕಿ ತಿಕ್ಕಿ ನೋಡುವಂಥದ್ದು. ಅಂದರೆ ಈ ಮೆದುಳನ್ನು ಮಸೆಯುವ ಕೆಲಸ ಉಂಟಲ್ಲ, ಅದಕ್ಕೆ ಮನನ ಅಂತ ಹೆಸರು. ನಾವು ಆ ಕೆಲಸ ಮಾಡೋದಿಲ್ಲ. ಯಾಕೆಂದರೆ ಮೆದುಳು ಪೂರ್ತಿ ಸೌದೆ ಹೋಗ್ಬಿಟ್ರೆ. ಆದರೆ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನು ಮೆದುಳನ್ನು ಮಿನಿಮಮ್ ಮಸಿಲೇಬೇಕು ಅವನು. ಹಾಗಿಲ್ಲದೆ ಇದ್ದರೆ ಏನೂ ಆಗೋದಿಲ್ಲ. ಹಾಗೆ ಮಸಿಯುವುದು ಅಭ್ಯಾಸ ಆದಾಗ ವೇದಾಂತ ಸಾಹಿತ್ಯವನ್ನು ಬಿಟ್ಟರೆ ಬೇರೆ ಯಾವ ಸಾಹಿತ್ಯವೂ ಮತ್ತು ರುಚಿಸೋದೂ ಇಲ್ಲ. ಸ್ವಾರಸ್ಯ ಅಂದರೆ ಅದರ ಮುಂದೆ ಎಲ್ಲವೂ ಸಹ ತೀರಾ ಹಗುರ ಅಂತ ಅನಿಸ್ಬಿಡ್ತವೆ. ಅಷ್ಟು ಹಿನ್ನೆಲೆಯಲ್ಲಿ ಯಾವನು ಈ ರೀತಿಯಾಗಿ ನಿರಂತರ ಚಿಂತನೆಗೆ ತನ್ನನ್ನು ತಾನು ಒಡ್ಡಿಕೊಳ್ತಾನೋ ಅವನು ಮುನಿ.
ನಾವು ಅದಕ್ಕೋಸ್ಕರ ನೋಡಿ ಯಾರನ್ನು ಮುನಿಗಳು ಅಂತ ಹೇಳ್ತೇವೆ? ರಮಣರು ಮುನಿಗಳು, ವಾಸಿಷ್ಠ ಗಣಪತಿ ಮುನಿಗಳು. ಅವರು ಪಟ್ಟಂಥ ಬೌದ್ಧಿಕ ಶ್ರಮದಲ್ಲಿ ನಾವು ಪ್ರಾಯಶಃ 100ರಲ್ಲಿ 1 ಪೈಸೆಯಷ್ಟು ಕೆಲಸ ಮಾಡೋದಿಲ್ಲ ಅಂತ. ಈ ಮಾತು ಹೇಳಬೇಕಿದ್ರೆ ನನಗೆ ಒಂದು ಮಾತು ನೆನಪಿಗೆ ಬರ್ತಿದೆ. ಒಬ್ಬ ಪಾಶ್ಚಾತ್ಯ ಮನೋವಿಜ್ಞಾನಿ ಒಂದು ಮಾತು ಹೇಳಿದ. ಸಾಮಾನ್ಯವಾಗಿ ಬಹಳಷ್ಟು ಜನ ಮನುಷ್ಯರು ತಮ್ಮ ಈ ಬ್ರೈನಿನ ಶಕ್ತಿಯನ್ನು, ಮಿದುಳಿನ ಶಕ್ತಿಯನ್ನು 100ಕ್ಕೆ 10% ಸಹ ಉಪಯೋಗಿಸುವುದಿಲ್ಲ ಅಂತ. ಕೊನೆಗೆ ಆತ ಒಂದು ಮಾತು ಹೇಳ್ತಾನೆ, ನಮ್ಮ ದೇಶದ ಮತ್ತು ವಿದೇಶದ ಎಲ್ಲ ಬುದ್ಧಿವಂತರನ್ನೆಲ್ಲ ಕೋಟ್ ಮಾಡ್ತಾ ಬಂದು ಇಂಥವರು ಸಾಮಾನ್ಯವಾಗಿ ನಮ್ಮ ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ಅವರು ಇಷ್ಟು % ತಮ್ಮ ಮಿದುಳನ್ನು ಉಪಯೋಗಿಸಿಕೊಂಡ ಹಾಗೆ ತೋರುತ್ತೆ ಅಂತ. ಹಾಗೆ ಹೇಳ್ತಾ 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 ಕೊನೆಗೆ ಆತ ಹಿಂದಕ್ಕೆ ಹೋಗ್ತಾನೆ, 8ನೇ ಶತಮಾನಕ್ಕೆ ಹೋಗ್ತಾನೆ, ಆಚಾರ್ಯ ಶಂಕರರ ಕಾಲಕ್ಕೆ ಹೋಗಿ ನಿಂತು ಹೇಳ್ತಾನೆ. ಅಲ್ಲಿ ಹೋಗಿ ನಿಂತು ಒಂದು ಮಾತು ಹೇಳ್ತಾನೆ. ಪ್ರಾಯಶಃ ನನಗೆ ಗೊತ್ತಿರೋ ಹಾಗೆ ನಮ್ಮ ಭರತಖಂಡದಲ್ಲಿ ಅವರಷ್ಟು ಮಿದುಳನ್ನು ಉಪಯೋಗಿಸಿದವರು ಇನ್ನೊಬ್ಬ ವ್ಯಕ್ತಿ ಇಲ್ಲ ಅಂತ ಹೇಳಿ ಅವರಿಗೊಂದು % ಕೊಡ್ತಾನೆ ಅವನು. ಅವರೂ ಸಹ ಪ್ರಾಯಶಃ 100ಕ್ಕೆ 75ರಿಂದ 80ರಷ್ಟು ಉಪಯೋಗಿಸಿರಬೇಕು. ಅಂದರೆ 32 ವಯಸ್ಸಿನ ಒಳಗೆ ಅವರು ಮಾಡಿದ ಕೆಲಸ ಇವತ್ತು ಎಷ್ಟು ಶಾಶ್ವತವಾಗಿ ಉಳಿದೆ ಅಂತ ಎಲ್ಲರಿಗೂ ಗೊತ್ತು. ಆದರೆ ನಾವು ಇಷ್ಟು ಸುದೀರ್ಘ ಕಾಲ ಇದ್ದೂ ಸಹ ನಾವು ನಮ್ಮ ಮಿದುಳಿಗೆ ಏನು ಕೆಲಸ ಕೊಟ್ಟಿದ್ದೇವೆ? ಇದು ಒಂದು ಅಂಶ. ಮತ್ತು ಇನ್ನೊಂದು ಅಂಶ, ಇತ್ತೀಚೆಗೆ ನಾನೊಂದು ಮ್ಯಾಗ್ಝಿನ್ನನ್ನು ಓದ್ತಾ ಇದ್ದೆ. ಆ ಮ್ಯಾಗ್ಝಿನ್ನಲ್ಲಿ ಆ ಲೇಖಕರು ಒಂದು ಅಂಶ ಬರೆದಿದ್ದರು. ಏನು ಅಂದರೆ, ಸಾಮಾನ್ಯವಾಗಿ ವಯಸ್ಸು ಆಗ್ತಾ ಆಗ್ತಾ ಬಂದ ಹಾಗೆ ಕೆಲವು ಜನರಲ್ಲಿ ಈ ಅಲ್ಜೈಮರ್ ಎನ್ನುವಂಥ ಒಂದು ಕಾಯಿಲೆ ಕಾಡುತ್ತೆ. ಇತ್ತೀಚೆಗೆ ಅದು ಹೆಚ್ಚು ಪ್ರಸಿದ್ಧವಾಗಿದೆ, ಬೇರೆ ಬೇರೆ ಕಾರಣಗಳ ಹಿನ್ನೆಲೆಯಲ್ಲಿ. ಅದಕ್ಕೆ ಆತ ಹೇಳ್ತಾನೆ, ಸಾಮಾನ್ಯವಾಗಿ ಎಂಥೆಂಥವರು ಅದಕ್ಕೆ ಒಳಗಾಗ್ತಾರೆ ಅಂತ ಹೇಳ್ತಾ ಬಂದು ಕೊನೆಗೆ ಅದಕ್ಕೆ ಔಷಧ ಇಲ್ಲ, ಇದ್ದರೂ ಸಹ ಎಷ್ಟು % ಕೆಲಸ ಮಾಡ್ತದೆ ಇತ್ಯಾದಿ ಇತ್ಯಾದಿ ಎಲ್ಲ ಹೇಳ್ತಾ ಬಂದರೆ, ಹಬ್ಬ ಅಂದರೆ 15% ಕೆಲಸ ಮಾಡುತ್ತೆ, ಇನ್ನು 80% ಅವರನ್ನು ಆರೈಕೆ ಮಾಡಿಕೊಳ್ಳುವುದೊಂದೇ ಅದಕ್ಕೆ ಔಷಧ ಇತ್ಯಾದಿ ಎಲ್ಲ ಹೇಳ್ತಾ ಬಂದಿದ್ದಾರೆ. ಈ ವಿಷಯವಾಗಿ ನಮ್ಮ ದೇಶದ ಮನಃಶಾಸ್ತ್ರಜ್ಞರು, ಮನೋವೈದ್ಯರು ಸಹ ಸಾಕಷ್ಟು ವಿಚಾರ ಮಾಡಿದ್ದಾರೆ. ಅವರು ಸಹ ಸ್ವಲ್ಪ ಹೆಚ್ಚು ಕಡಿಮೆ ಇದಕ್ಕೆ ಪ್ಯಾರಲಲ್ ಆಗಿ ಪಕ್ಕದಲ್ಲೇ ನಿಂತು ಅಭಿಪ್ರಾಯವನ್ನು ಹೇಳ್ತಾರೆ. ಆದರೆ ಈ ಲೇಖಕ ಕೊನೆಗೆ ಒಂದು ಅಂಶವನ್ನು ಬರೀತಾನೆ. ಏನು ಅಂದರೆ, ಆದರೆ ಇಷ್ಟೆಲ್ಲ ಇದ್ದಾಗಿಯೂ ಸಹ ಯಾವ ಮನುಷ್ಯ ತನ್ನ ಬದುಕಿನಲ್ಲಿ ತನ್ನ ಮೆದುಳನ್ನು ಹೆಚ್ಚಾಗಿ ಉಪಯೋಗಿಸಿದ್ದಾನೋ, ಲೇಖನಗಳ ಮೂಲಕ ಅಥವಾ ಬರವಣಿಗೆಗಳ ಮೂಲಕ ಅಥವಾ ಮಾತಿನ ಮೂಲಕ, ಒಟ್ಟಾರೆ ತನ್ನ ಬೌದ್ಧಿಕ ಶಕ್ತಿಯನ್ನು ಹೆಚ್ಚಾಗಿ ಉಪಯೋಗಿಸಿಕೊಂಡಿದ್ದಾನೋ ಅಂಥವರಿಗೆ ಇಂತಹ ರೋಗ ತೀರಾ ಕಡಿಮೆ ಅಂತ ಅನಿಸತ್ತೆ ಅಂತ ಹೇಳಿದವನು. ಕೊನೆಗೊಂದು ಮಾತನ್ನು ಹೇಳ್ತಾನೆ, ಅಕಸ್ಮಾತ್ತಾಗಿ ಅವರಿಗೂ ಸಹ ಇದು ಚೂರು ಪಾರೋ ಬಂದ್ರೂ ಸಹ ಅವರು ಯಾವುದನ್ನು ಬಲವಾಗಿ ಹಿಡ್ಕೊಂಡಿರ್ತಾರೋ, ಸಾಧನೆ ಮಾಡ್ಕೊಂಡು ಬಂದಿರ್ತಾರೋ, ಆ ವಿಷಯ ಬಂದಾಗ, ಅವರ ನೆನಪಿಗೆ ಬಂದಾಗ, ಆ ಅಲ್ಜೈಮರ್ ಕಾಯಿಲೆ ಎನ್ನುವಂಥದ್ದು ಅವರಿಗೆ ಇತ್ತು ಎನ್ನುವಂಥದ್ದು ಸಹ ಅವರನ್ನು ನೋಡಿಕೊಳ್ಳುವವರಿಗೆ ಗೊತ್ತಾಗುವುದಿಲ್ಲ. ಅಷ್ಟರ ಮಟ್ಟಿಗೆ ಸ್ಪಷ್ಟ ಆಗಿಬಿಡ್ತಾರೆ ಅವರು ಅಂತ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನಮಗೆ ಪಾಠ ಹೇಳ್ತಾ ಇರುವಂಥ ಗುರುಗಳಿಗೆ ಅವರಿಗೆ ವಯಸ್ಸು ಸುಮಾರು 90-92. ಆವಾಗ ಸ್ವಲ್ಪ ಹೌದಾ ಅಲ್ವ ಅಂತ ಈ ಶಬ್ದ ಹೇಳೋದಿಲ್ಲ, ನಮ್ಮಲ್ಲಿ ಅರಳು ಮರಳು ಅಂತ ಹೇಳ್ತಾರಲ್ಲ ಹೀಗೆ ಅಂತ. ಅದು ಆಗಿತ್ತು. ಕೆಲವು ಸಲ ಅವರು ಎಷ್ಟೋ ವಿಷಯಗಳ ಬಗ್ಗೆ ಏನೋ ಸ್ವಲ್ಪ ಇರ್ರಿಲೆವೆಂಟ್ ತರಹ ಮಾತನಾಡ್ತಾ ಇತ್ತು. ಆದರೆ ಭಾಷ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಪ್ರಸ್ಥಾನತ್ರಯಕ್ಕೆ ಸಂಬಂಧಪಟ್ಟ ಹಾಗೆ, ವೇದಾಂತಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಪ್ರಶ್ನೆ ಕೇಳಿದರೆ 30 ವರ್ಷದ ಹಿಂದೆ ಹೇಗೆ ಪಾಠ ಹೇಳ್ತಿದ್ರು ಹಾಗೆ ಪಾಠ ಹೇಳ್ತಿದ್ರು. ನಮಗೆ ಬಹಳ ಅಚ್ಚರಿ ಆಗ್ತಿತ್ತು ಅದನ್ನು ನೋಡಿದಾಗ.
ಯಾವತ್ತು ಈ ಲೇಖನ ಸಿಕ್ತೋ ನನಗೆ, ಅವತ್ತು ನನ್ನ ಈ ಸಂಶಯಕ್ಕೆ ಸರಿಯಾದ ಉತ್ತರ ಸಿಕ್ತು ನನಗೆ ಅಂತ. ಹಾಗಾಗಿ ಅಂದರೆ ವೇದಾಂತ ಚಿಂತನೆ ಎನ್ನುವಂಥದ್ದು ಮನುಷ್ಯನ ಮಾನಸಿಕವಾದಂತಹ ಎಷ್ಟೋ ಏರುಪೇರುಗಳನ್ನು ಸಹ ಸರಿಪಡಿಸ್ತದೆ ಅನ್ನೋದಕ್ಕೆ ಪೂರಕವಾದಂಥ ಅಂಶಗಳು ಈ ಎಲ್ಲ ಹಿನ್ನೆಲೆಯಲ್ಲಿ ನಮಗೆ ಸಿಗ್ತವೆ. ಹಾಗಾಗಿ ಈ ವಿಷಯವನ್ನು ನಿಮ್ಮ ಮುಂದೆ ಆನುಷಂಗಿಕವಾಗಿ ಇಟ್ಟೆ. ಇಷ್ಟು ಹಿನ್ನೆಲೆಯಲ್ಲಿ ಮುನಿ ಮನನ ಅಂದರೆ ನಿರಂತರವಾಗಿ ಮನನ ಮಾಡುವವನು ಯಾವನೋ, ಯುಕ್ತಿಗಳಿಂದ ಮತ್ತೆ ಮತ್ತೆ ತಾನು ಕಲಿತಿದ್ದನ್ನು ಚಿಂತನೆ ಮಾಡುವವನು ಯಾವನೋ ಅವನು ಮುನಿ ಅಂತ. ಹೀಗೆ ಈ ಶಾಸ್ತ್ರವಿಹಿತವಾದಂತಹ ನಿತ್ಯ ಮತ್ತು ನೈಮಿತ್ತಿಕ ಕರ್ಮಗಳನ್ನು ಮಾಡದೆ, ಚಿತ್ತಶುದ್ಧಿಯಾಗದೆ, ಕೇವಲ ಹಠ ಮಾತ್ರದಿಂದಲೇ ಒಬ್ಬ ಕರ್ಮ ಸನ್ಯಾಸವನ್ನು ಮಾಡಿಬಿಟ್ಟ ಅಂತ ಇಟ್ಕೊಳ್ಳಿ. ಆಗ ಅವನಿಗೇನಾಗ್ತದೆ ಅಂದರೆ ಅವನಿಗೆ ದುಃಖವೇ ಆಗ್ತದೆ ಅಂತ. ಅಂದರೆ ಚಿತ್ತಶುದ್ಧಿ ಆಗಲಿಲ್ಲ, ಯಾರೋ ಮಹಾತ್ಮರನ್ನು ನೋಡ್ತಾರೆ, ಅವರೇ ಕರ್ಮ ಮಾಡೋದಿಲ್ವಲ್ಲ, ನಾವ್ಯಾಕೆ ಮಾಡಬೇಕು ಅಂತ ನೋಡಿ ತಕ್ಷಣ ಇವನು ಸಹ ಕರ್ಮ ಬಿಟ್ಟರೆ, ಹಾಗೆ ಬಿಟ್ಟಿದ್ದಕ್ಕೆ ಅವನಿಗಾಗುವ ಫಲ ಏನು ಅಂದರೆ ದುಃಖವೇ. ದುಃಖಮಾಪ್ತುಂ ಅಯೋಗತಃ ಅಂತ. ಹಾಗಾಗಿ ಈ ಕರ್ಮಯೋಗ ಎನ್ನುವಂಥದ್ದು ಬೇಕೇ ಬೇಕು. ಅಂದರೆ ಈ ಅಂತಃಕರಣ ಶುದ್ಧ ಆಗದೇ ಇದ್ದರೆ ಸನ್ಯಾಸದ ಫಲವಾದಂಥ ಜ್ಞಾನನಿಷ್ಠೆ ಅವನಿಗೆ ಬರುವುದಿಲ್ಲ. ದುಡುಕಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದರೆ ಏನಾಗ್ತದೆ ಅಂದರೆ ಕರ್ಮದ ಅಧಿಕಾರ ತಪ್ಪಿ ಹೋಗ್ತದೆ, ಜ್ಞಾನದ ಅಧಿಕಾರ ದಕ್ಕೋದಿಲ್ಲ. ಅವನು ಅತಂತ್ರನಾಗಿ ಬಿಡ್ತಾನೆ. ಆದ್ದರಿಂದ ಆತ ಹೇಗಿರಬೇಕು ಅಂದರೆ ಈ ಜ್ಞಾನ ನಿಷ್ಠೆ ಬಲಿಯುವವರೆಗೂ ಸಹ, ಅದು ಗಟ್ಟಿಯಾಗುವವರೆಗೂ ಸಹ, ದೃಢವಾಗುವವರೆಗೂ ಸಹ ಅವನು ಕರ್ಮಯೋಗಿಯಾಗಿ ಮುಂದುವರಿಯುವಂತಹದ್ದು ಅನಿವಾರ್ಯವಾಗ್ತದೆ. ಜ್ಞಾನನಿಷ್ಠೆ ಗಟ್ಟಿಯಾದಾಗ ಈ ಕರ್ಮ ಎನ್ನುವಂಥದ್ದು ತಾನೇ ತಾನಾಗಿ ಅದು ಬಿಟ್ಟು ಹೋಗ್ತದೆ. ಇದಕ್ಕೆ 1, 2, 3 ದೃಷ್ಟಾಂತಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯರಲ್ಲೂ, ವಿಶೇಷವಾಗಿ ಆಸ್ತಿಕರು ಅಂತ ಹೇಳ್ತೇವಲ್ಲ, ಆಸ್ತಿಕರು ಅಂದರೆ ಭಗವತ್ ಪ್ರಜ್ಞೆಯನ್ನು ಮನಸ್ಸಿನಲ್ಲಿ ಇರಿಸಿಕೊಂಡವರು ಅಂತ ಅಷ್ಟೇ. ಈ ಎಲ್ಲ ಜನರಲ್ಲೂ ಸಹ ಒಂದು ಕರ್ಮಶ್ರದ್ಧೆ ಮತ್ತು ಜ್ಞಾನೇಚ್ಛೆ ಇದೆರಡೂ ಸಹ ಇದ್ದೇ ಇರ್ತದೆ. ಸೂಕ್ಷ್ಮವಾಗಿ ಗಮನಿಸಿ. ಆದರೆ ಕೆಲವು ಜನರಲ್ಲಿ ಕರ್ಮಶ್ರದ್ಧೆ ಹೆಚ್ಚಿರ್ತದೆ, ಜ್ಞಾನೇಚ್ಛೆ ಕಡಿಮೆ ಇರ್ತದೆ. ಇನ್ನು ಕೆಲವು ಜನರಲ್ಲಿ ಜ್ಞಾನ ಇಚ್ಛೆ ಹೆಚ್ಚಿರ್ತದೆ, ಕರ್ಮಶ್ರದ್ಧೆ ಕಡಿಮೆ ಇರ್ತದೆ. ಇದೆರಡೂ ಸಹ ಇರ್ತದೆ. ಆದರೆ ಈ ಕರ್ಮ ಶ್ರದ್ಧೆ ಎನ್ನುವಂಥದ್ದು ಅದು ಯಾವಾಗ ಕಡಿಮೆ ಆಗ್ತದೆ ಅಂದರೆ ಈ ಜ್ಞಾನೇಚ್ಛೆ ಎನ್ನುವಂಥದ್ದು ಹೆಚ್ಚೆಚ್ಚು ಆಗ್ತಾ ಹೋದ ಹಾಗೆ ಈ ಕರ್ಮಶ್ರದ್ಧೆ ಎನ್ನುವಂಥದ್ದು ಅಷ್ಟಷ್ಟಾಗಿ ಕಡಿಮೆ ಆಗ್ತಾ ಬರ್ತದೆ. ಇದಕ್ಕೊಂದು ದೃಷ್ಟಾಂತ ಕೊಡ್ತೇನೆ. ನಾವು ಹಾಲನ್ನು ತಂದು ಕಾಯಿಸೋದಕ್ಕೆ ಇಡ್ತೇವೆ ಅಲ್ವಾ? ಆ ಹಾಲನ್ನು ತಂದು ಒಲೆ ಮೇಲೆ ಕಾಯಿಸೋದಕ್ಕೆ ಇಡುವ ಮುನ್ನ ನಾವು ಆ ಕವರನ್ನು ಸಹ ತೊಳೆದು, ನಂದಿನಿ ಪ್ಯಾಕೆಟ್ ಅಂತ ಅಂದ್ಕೊಳ್ಳಿ, ಅದಕ್ಕೆ ಹಾಲಿಗೆ ಅದನ್ನು ಹಾಕ್ತೇವೆ. ಅಥವಾ ಹಸುವಿನ ಹಾಲೇ ಇರಬಹುದು. ಹಸುವಿನ ಕೆಚ್ಚಲನ್ನು ತೊಳೆದು ಮತ್ತು ಹಾಲನ್ನು ಕರೆಯುವಾಗ ಆ ಹಾಲಿಗೆ ಅಷ್ಟೋ ನೀರಿನ ಸಂಪರ್ಕ ಆಗಿಯೇ ಆಗ್ತದೆ. ಇದನ್ನು ಕಾಯಿಸಬೇಕು ಅಂತ ಒಲೆ ಮೇಲಿಟ್ಟಾಗ ಆ ಹಾಲಿನ ಜೊತೆಗೆ ನೀರೂ ಸಹ ಇರ್ತದೆ ಅಲ್ವಾ? ನಾವು ಹಾಲನ್ನು ಕಾಯಿಸಬೇಕು ಅಂತೇಳಿ ನೇರವಾಗಿ ಪಾತ್ರೆಯನ್ನು ಇಡದೆ ಹಾಲನ್ನೇ ನೇರವಾಗಿ ಒಲೆ ಮೇಲೆ ಹಾಕೋದಿಲ್ಲ. ಹಾಗೆ ಹಾಕಿದರೆ ಪ್ರಯೋಜನ ಇಲ್ಲ. ಅದನ್ನು ಪಾತ್ರೆಗೆ ಹಾಕಿ ಒಲೆ ಮೇಲೆ ಇಟ್ಟಾಗ ಆ ಹಾಲು ಕಾಯ್ತಾ ಬಂದ ಹಾಗೆಯೇ, ಅಂದರೆ ನೀರಿನ ಅಂಶ ಕಡಿಮೆ ಆಗ್ತಾ ಬಂದಾಗ ಏನಾಗುತ್ತೆ ಕೇಳಿದರೆ ಹಾಲು ಕೆನೆಗಟ್ಟೋದಕ್ಕೆ ಪ್ರಾರಂಭ ಆಗುತ್ತೆ ಅಲ್ವಾ? ಯಾವಾಗ ಹಾಲು ಹೆಚ್ಚೆಚ್ಚು ಕೆನೆಗಟ್ಟುತ್ತಾ ಬರುತ್ತೋ ಆಗ ಹಾಲಿನಲ್ಲಿರುವಂಥ ನೀರಿನ ಅಂಶ ಪೂರ್ತಿಯಾಗಿ ಕಡಿಮೆ ಆಯಿತು ಅಂತ ಅರ್ಥ. ಕೊನೆಗೆ ಅದು ಕೆನೆಗಟ್ಟಿ ಆದ ಮೇಲೆ ಮತ್ತೆ ನೀವು ಹೆಪ್ಪ ಹಾಕಿಬಿಟ್ರೆ ಮಾರನೇ ದಿವಸ ಕಡಿದ್ರೆ ಬೆಣ್ಣೆ ಬರ್ತದೆ ಅಲ್ವಾ?
ಆದರೆ ಆ ಬೆಣ್ಣೆ ಮೊದಲನೇ ದಿವಸ ನಮಗೆ ಕಾಣೋದಿಲ್ಲ, ಹಾಲಿನಲ್ಲೇ ಇದ್ರೂ ಸಹ ಅದು ನಮಗೆ ಕಾಣೋದಿಲ್ಲ. ಆಮೇಲೆ ಆ ಬೆಣ್ಣೆಯನ್ನು ಮತ್ತೆ ಅದನ್ನು ಕಟ್ಟಿ ನೀವು ಮಜ್ಜಿಗೆ ಪಾತ್ರೆಯಲ್ಲಿ ಹಾಕಿಟ್ರೂ ಸಹ ಅದಕ್ಕೆ ಮಜ್ಜಿಗೆ ಅಂಟೋದಿಲ್ಲ. ಅಂಟ್ತದೆಯಾ? ಇಲ್ಲ. ಹಾಗೆಯೇ ಈ ಹಾಲಿನ ಪಾತ್ರವನ್ನು ನಾವು ಕಾಯಿಸ್ತಾ ಕಾಯಿಸ್ತಾ ಹೋದ ಹಾಗೆ ನೀರಿನ ಅಂಶ ಕಡಿಮೆ ಆಗ್ತಾ 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 ಬಂದ ಹಾಗೆ ಹಾಲು ಕೆನೆಗಟ್ಟುತ್ತದೆ ಅಲ್ವಾ? ಇದೇ ರೀತಿಯಾಗಿ ನಮ್ಮಲ್ಲೂ ಸಹ ಈ ಕರ್ಮಶ್ರದ್ಧೆ ಮತ್ತು ಜ್ಞಾನೇಚ್ಛೆಯೇ ಹಾಲು, ಕರ್ಮಶ್ರದ್ಧೆಯೇ ನೀರು. ಅದನ್ನು ನಾವು ನಿರಂತರ ಚಿಂತನ ರೂಪವಾದಂಥ ಬೆಂಕಿಯಲ್ಲಿಟ್ಟು ಕಾಯಿಸ್ತಾ ಕಾಯಿಸ್ತಾ ಬಂದಾಗ ಈ ಕರ್ಮಶ್ರದ್ಧೆ ಎನ್ನುವಂಥ ನೀರುಂಟಲ್ಲ ಅದು ಆರಿ ಹೋಗ್ತದೆ. ಹಾಗೆ ಆರಿ ಹೋಗ್ತಾ 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 ಇದ್ದಾಗ ಮತ್ತೇನಾಗುತ್ತೆ ಅಂತ ಕೇಳಿದರೆ, ನಾವು ಯಾವುದೋ ಒಂದು ಹಂತಕ್ಕೆ ಬಂದಾಗ, ಅಂದರೆ ಆ ಜ್ಞಾನೇಚ್ಛೆ ಬಹಳ ಬಲವಾಗಿ ಗಟ್ಟಿ ಆಗ್ತಾ 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 ಬಂದಾಗ ಈ ಜ್ಞಾನಿ ಅಥವಾ ಕರ್ಮಯೋಗಿ ಇದ್ದಾನಲ್ಲ, ಅವನಿಗೆ ಗೊತ್ತಿಲ್ಲದೆ ಕರ್ಮ ಎನ್ನುವಂಥದ್ದು ಯಾವುದೋ ಒಂದು ದಿನ ಒಂದು ಸ್ಥಿತಿಯಲ್ಲಿ ಬಿಟ್ಟು ಹೋಗ್ತದೆ. ಅದು ಅವನಾಗಿ ಬಿಡುವುದಲ್ಲ. ಕರ್ಮ ಗೊತ್ತಿಲ್ಲದೆ ಅದು ಅವನಿಂದ ಕೈತಪ್ಪಿ ಹೋಗೋದು. ಹೇಗೆ ಬಿಡ್ತದೆ ಅಂದರೆ ಅವನಿಗೆ ಗೊತ್ತಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಬಿಟ್ಟು ಹೋಗ್ಬಿಡ್ತದೆ ಅದು ಹೀಗೆ ಅಂತ. ಇದು ಸಹಜವಾಗಿ ಈ ಕರ್ಮ ನಮ್ಮಿಂದ ಬಿಟ್ಟು ಹೋಗುವಂಥದ್ದು. ಇದು ಕರ್ಮಯೋಗಿಗೆ ಹೇಳಿದಂಥ ಮಾತು, ನಮ್ಮಂಥವ್ರು ಹೇಳಿದ ಮಾತಲ್ಲ. ಯಾಕೆಂದರೆ ಹಾಗೆ ನಿರಂತರ ಚಿತ್ತಶುದ್ಧಿಯ ಹಿನ್ನೆಲೆಯಲ್ಲಿ ಕರ್ಮವನ್ನು ಮಾಡ್ತಾ ಮಾಡ್ತಾ ಬಂದ ಹಾಗೆ ಚಿತ್ತಶುದ್ಧಿ ಗಟ್ಟಿ ಆಗ್ತಾ ಬಂದಾಗ ಆ ಜ್ಞಾನೇಚ್ಛೆಯೇ ದೃಢವಾಗಿ ನಿಂತಾಗ ಕರ್ಮದ ಒಳಗೇ ಇದ್ದಂಥ ಜ್ಞಾನೇಚ್ಛೆ ಬೆಳೀತಾ ಬೆಳೀತಾ ಬಂದು ಅದರ ಬೆಳಕಿನ ಹಿನ್ನೆಲೆಯಲ್ಲಿ ಕರ್ಮ ಎನ್ನುವಂಥದ್ದು ಇದು ಅನಗತ್ಯ ಎನ್ನುವಂಥ ಒಂದು ಭಾವನೆ ಅವನಿಗೆ ಎಂದೋ ಒಂದು ದಿವಸ ಅದು ಬಂದು ಬಿಡುತ್ತದೆ. ಬಂದಾಗ ಅವನಿಗೆ ಗೊತ್ತಿಲ್ಲದೆ ಬಿಟ್ಟು ಹೋಗ್ತದೆ. ಅಂದ ಮಾತ್ರಕ್ಕೆ ಅವನಿಗೆ ಕರ್ಮದಲ್ಲಿ ಶ್ರದ್ಧೆ ಇಲ್ಲ ಅಂತ ಅರ್ಥ ಅಲ್ಲ. ಕರ್ಮದಲ್ಲಿ ಶ್ರದ್ಧೆ ಇದೆ, ಆದರೆ ಅದರ ಅವಶ್ಯಕತೆ ಇಲ್ಲ. ಯಾಕೆ ಇಲ್ಲ ಅಂದರೆ ಅದು ಲೋಕದ ರೂಢಿ, ಲೋಕದ ಸ್ವಭಾವ. ಹೇಗೆ ಅಂದರೆ, ಈಗ ಒಂದೊಂದು ಉದಾಹರಣೆ ಕೊಡ್ತೇನೆ. ನಾವು ಈ ಪುಸ್ತಕವನ್ನು ಇಟ್ಕೊಂಡು ಈ ಶ್ಲೋಕಗಳನ್ನು ಕಂಠಪಾಠ ಮಾಡೋದಕ್ಕೆ ತೊಡಗಿದ್ದೇವೆ. ನಮಗೆ ಪುಸ್ತಕ ಎಲ್ಲಿಗೆವರೆಗೆ ಬೇಕು ಅಂದರೆ ಅಲ್ಲಿರುವ ಶ್ಲೋಕ ಕಂಠಪಾಠ ಆಗುವವರೆಗೆ, ಮುಖೋದ್ಗತ ಆಗುವವರೆಗೆ ಪುಸ್ತಕದ ಅವಶ್ಯಕತೆ ಇದೆ. ಯಾವಾಗ ಅಲ್ಲಿರುವಂಥ ಶ್ಲೋಕವೋ ಪದ್ಯವೋ ನಮಗೆ ಮುಖೋದ್ಗತವಾಯಿತೋ ಆಗ ಪುಸ್ತಕದ ಅವಶ್ಯಕತೆ ಇಲ್ಲ. ಅಂದ ಮಾತ್ರಕ್ಕೆ ಪುಸ್ತಕದ ಬಗ್ಗೆ ಶ್ರದ್ಧೆ ಇಲ್ಲ ಅಂತ ಇಲ್ಲ, ಆದರೆ ಪುಸ್ತಕದ ಅವಶ್ಯಕತೆ ನಮಗೀಗ ಇಲ್ಲ ಅಲ್ವಾ? ಯಾಕಿಲ್ಲ ಅಂದರೆ ಅಲ್ಲಿರುವುದು ನಮಗೆ ಏನಾಗಿದೆ, ಸಿದ್ಧವಾಗಿದೆ, ನಮಗೆ ಕರಗತವಾಗಿದೆ. ಇದು ಎರಡನೆಯ ದೃಷ್ಟಾಂತ. ಮೂರನೆಯ ದೃಷ್ಟಾಂತ, ಕರ್ಮ ಅದು ಸಹಜವಾಗಿ ಬಿಟ್ಟು ಹೋಗಬೇಕು. ಹೇಗೆ ಅಂದರೆ, ಈ ಪರೀಕ್ಷೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ರಾತ್ರಿ 12 ಗಂಟೆವರೆಗೆ ಓದ್ತಾರೆ, ಬೆಳಗಾತ ಮುಂಚೆ ಎದ್ಕೊಂಡು ಓದ್ತಾರೆ. ಮತ್ತು ಮಧ್ಯದಲ್ಲಿ ಹಗಲು ಹೊತ್ತಿನಲ್ಲೂ ಸಹ ಅವರು ಓದ್ತಾ ಓದ್ತಾ ಕೂತಿರ್ತಾರೆ, ಕೈಯಲ್ಲಿ ಪುಸ್ತಕ ಹಿಡ್ಕೊಂಡಿರ್ತಾರೆ. ಆದರೆ ಒಳಗಿನಿಂದ ನಿದ್ರೆ ಎನ್ನುವಂಥದ್ದು ಅದು ಅಡರಿದಾಗ ಕೈಯಲ್ಲಿರುವಂಥ ಪುಸ್ತಕ ಸಹಜವಾಗಿ ಜಾರಿ ಬಿದ್ದು ಬಿಡ್ತದೆ. ಪುಸ್ತಕ ಬಿಡಬೇಕು ಅನ್ನೋದು ಅವನ ಉದ್ದೇಶ ಅಲ್ಲ, ಪುಸ್ತಕದ ಬಗ್ಗೆ ಅಶ್ರದ್ಧೆಯೂ ಇಲ್ಲ. ಆದ್ರೂ ಸಹ ಆ ಪುಸ್ತಕ ಅವನ ಕೈಜಾರಿ ಹೋಗುವುದಕ್ಕೆ ಏನು ಕಾರಣ? ಒಳಗಿನಿಂದ ಗೊತ್ತಾಗದೇ ಇರುವಷ್ಟರ ಮಟ್ಟಿಗೆ ಆ ಪುಸ್ತಕವನ್ನು ಕೈಯಿಂದ ಜಾರಿಸುವಷ್ಟರ ಮಟ್ಟಿಗೆ ಬಲವಾಗಿ ಬಂದು ಅಡರಿದ ನಿದ್ದೆಯೇ ಕಾರಣ. ಈ ಉದಾಹರಣೆಯಲ್ಲಿ ನಿದ್ದೆಯೇ ಜ್ಞಾನನಿಷ್ಠೆ, ಪುಸ್ತಕವೇ ಕರ್ಮಯೋಗ. ಆದರೆ ನಾವು ಈ ಕರ್ಮವನ್ನು ಬಿಡುವಾಗ ನಮಗೆ ಹೀಗಾಗೋದಿಲ್ಲ. ನಾವು ಕರ್ಮವನ್ನು ಬಿಡೋದು ಯಾವಾಗ? ಅಯ್ಯೋ ಆಫೀಸಿಗೆ ಗೊತ್ತಾಯಿತು, ಆಗೋದಿಲ್ಲ, ಇವತ್ತು ಇಷ್ಟೇ ಮಾಡೋಣ ಅಂತ ಬಿಡ್ತೇವೆ.
ಹಾಗಾಗಿ ನಮಗೆ ಕರ್ಮ ಗೊತ್ತಿಲ್ಲದೆ ನಮ್ಮಿಂದ ಕಳಚಿಕೊಳ್ಳೋದಿಲ್ಲ, ನಾವಾಗಿ ಕರ್ಮವನ್ನು ಬಿಡ್ತೇವೆ. ನಾವಾಗಿ ಕರ್ಮವನ್ನು ಬಿಡುವುದು ಸಲ್ಲ. ಹಾಗೆ ಬಿಟ್ಟರೆ ಏನಾಗ್ತದೆ ಅಂದರೆ, ಇನ್ನೊಂದು ಉದಾಹರಣೆ ಕೊಡ್ತೇನೆ. ಕೆಲವು ಸಲ ನಮ್ಮ ಮೈ ಮೇಲೆ ಸ್ವಲ್ಪ ದೊಡ್ಡ ಗಾಯ ಆಗಿಬಿಡುತ್ತೆ. ಆ ಗಾಯ ಆದಾಗ ನಾವೇನೇನೋ ಅದಕ್ಕೆ ಆಯಿಂಟ್ಮೆಂಟ್ ಎಲ್ಲ ಹಚ್ಚುತ್ತೇವೆ. ಹಚ್ಚಿದಾಗ ಏನಾಗುತ್ತೆ ಅಂದರೆ, ಆ ಹೊರಗನೆ ಸ್ಕಿನ್ನು ಗಟ್ಟಿ ಆಗ್ತಾ ಕಪ್ಪು ಬಣ್ಣಕ್ಕೆ ಬಂದು ಒಂದು ರೀತಿಯ ಈ ಹೊಪ್ಪಳಿಕೆ ಕಟ್ಕೊಳ್ಳುತ್ತೆ ಅದ್ರ ಮೇಲೆ ಅಲ್ವಾ. 1 ವಾರ ಆಯಿತು, 15 ದಿವಸ ಆಯಿತು. ನಮಗೆ ಅದನ್ನು ನೋಡಿದಾಗೆಲ್ಲ ಇದು ಯಾವಾಗ ಕಳಚಿ ಬೀಳುತ್ತೋ ಅಂತ ಇರಿಟೇಷನ್. ಕೊನೆಗೆ ಒಂದು ದಿವಸ ಏನು ಮಾಡ್ತೇವೆ, ಇಲ್ಲ ಪೂರ್ತಿ ಒಳಗಡೆಯಿಂದ ವಾಸಿಯಾಗಿದೆ, ಆದರೂ ಇದಕ್ಕೆ ಅಂಟ್ಕೊಂಡಿದೆ ಅಂತ ಬಲವಂತಾಗಿ ಎಳೆದು ಬಿಡ್ತೇವೆ ನಾವು. ಆಗ ಏನಾಗ್ತದೆ, ನೋವು ಆಗ್ತದೆ, ಮತ್ತು ಗಾಯ ವಾಸಿಯಾಗುವುದು ಇನ್ನೂ ಎಷ್ಟೋ ತಿಂಗಳುಗಳ ಕಾಲ ಮುಂದೆ ಹೋಗ್ತಾ ಇರ್ತದೆ. ಆದರೆ ಅದು ಯಾವಾಗ ಬೀಳುತ್ತೋ ಬಿದ್ದುಕೊಂಡು ಹೋಗಲಿ, ಅದು ಒಳಗಡೆಯಿಂದ ಚರ್ಮ ತುಂಬಿ ಬಂದ ಮೇಲೆ ಹೊರಗೆ ಅದಕ್ಕೆ ಅಂಟ್ಕೊಂಡಂಥ ಈ ಚರ್ಮ ಖಂಡಿತವಾಗಿ ಇರೋದಿಲ್ಲ, ಬಿದ್ದೇ ಹೋಗ್ತದೆ ಅಲ್ವಾ. ಹಾಗಾಗಿ ಅದು ಎಷ್ಟು ದಿವಸ ಇದ್ಕೊಂಡು ಹೋಗಲಿ, ಅಲ್ಲಿವರೆಗೂ ಸಹ ನಾನು ಅದಕ್ಕೆ ಏನು ಆರೈಕೆ ಮಾಡಬೇಕೋ ಮಾಡ್ತೇನೆ ಅಂತ ಅಂದ್ಕೊಂಡಿದ್ರೆ, ಅದು ಯಾವತ್ತೋ ಒಂದು ದಿವಸ ನಾವು ಸ್ನಾನ ಮಾಡ್ತಾ ಇದ್ದ ನಮಗೆ ಗೊತ್ತಿಲ್ಲದೇ ಕಳಚಿ ಬಿದ್ದೋಗಿರ್ತದೆ ಅಲ್ವಾ. ಇದು ನಮಗೆ ಗೊತ್ತಿಲ್ಲದೆ ಕರ್ಮ ನಮ್ಮಿಂದ ಜಾರಿ ಬೀಳುವುದು. ಮೊದಲು ಹೇಳಿದಾಗೆ ಕಿತ್ತರೆ ನಾವಾಗಿ ಬಲವಂತವಾಗಿ ಕರ್ಮವನ್ನು ಬಿಡುವುದು. ಇನ್ನೂ ಒಂದು ದೃಷ್ಟಾಂತ ಕೊಡ್ತೇನೆ, ಯಾಕೆಂದರೆ ಈ ವಿಷಯದಲ್ಲಿ ಬಹಳ ಜನರಿಗೆ ಸಂಶಯ. ಕರ್ಮಯೋಗ ಎನ್ನುವಂಥದ್ದು ಸಹಜವಾಗಿ ಬಿಟ್ಟು ಹೋಗೋದಿಲ್ಲ ಅಂತ. ಯಾಕೆ ಬಿಟ್ಟು ಹೋಗೋದಿಲ್ಲ? ಒಳಗಡೆಯಿಂದ ಜ್ಞಾನನಿಷ್ಠೆ ಗಟ್ಟಿ ಆಗದೇ ಇದ್ದರೆ ಖಂಡಿತವಾಗಿ ಬಿಟ್ಟು ಹೋಗೋದಿಲ್ಲ. ಅದು ಜ್ಞಾನನಿಷ್ಠೆ ಗಟ್ಟಿ ಆದಾಗ ಯಾವುದೋ ಒಂದು ದಿನ ಅದು ಅನವಶ್ಯಕ ಅಂತ ಅನಿಸಿಬಿಟ್ಬಿಡುತ್ತೆ, ಅದು ಗೊತ್ತಾಗೋದಿಲ್ಲ ಅವನಿಗೆ. ಈಗ ಗಿಡದಲ್ಲಿ ಹೂವಾಗತ್ತೆ ಅಲ್ವಾ, ಅದು ಹಣ್ಣಾಗುವ ಮರ ಅಂತ ಅಂದ್ಕೊಳ್ಳಿ. ಆ ಹೂವು ನಮಗೆ ಬೇಕು. ಎಲ್ಲಿವರೆಗೆ ಬೇಕು ಅಂದರೆ, ಆ ಹೂವಿನ ಹಿಂದೆ ಕಾಯಿ ಕಚ್ಚಿಕೊಳ್ಳುವವರೆಗೂ ಹೂವು ಬೇಕು. ನೀವು ಆ ಹೂವು ಬೇಡ ಅಂತ ಅದನ್ನು ಚಿವುಟಿ ಹಾಕಿದರೆ ಅದರಿಂದ ಬರುವಂತಹ ಕಾಯಿ ಬರೋದಿಲ್ಲ. ಆದರೆ ಯಾವಾಗ ಆ ಹೂವಿನ ಹಿಂದೆ ಕಾಯಿ ಕಚ್ಚಿಕೊಳ್ಳುತ್ತೋ, ನೀವು ಬೇಕು ಅಂತ ಹೇಳಿದರೂ ಸಹ ಅಲ್ಲಿ ಹೂವು ಇರೋದಿಲ್ಲ, ಅದು ಬಿದ್ದೋಗ್ಬಿಡ್ತದೆ ಅಲ್ವಾ. ಹಾಗಾಗಿ ಈ ದೃಷ್ಟಾಂತದಲ್ಲಿ ಕಾಯಿಯೇ ಜ್ಞಾನನಿಷ್ಠೆ, ಹೂವೇ ಕರ್ಮಯೋಗ. ಹಾಗಾಗಿ ಎಲ್ಲಿಯವರೆಗೆ ನಮಗೆ ಒಳಗಿನಿಂದ ಜ್ಞಾನನಿಷ್ಠೆ ಗಟ್ಟಿ ಆಗೋದಿಲ್ವೋ ಅಲ್ಲಿಯವರೆಗೂ ಸಹ ನಾವು ಕರ್ಮಕ್ಕೆ, ಅಂದರೆ ಈ ನಿತ್ಯ ಮಾಡುವಂಥ ಚಿತ್ತಶುದ್ಧಿಗೆ ಕಾರಣವಾದಂಥ ಕರ್ಮಕ್ಕೆ ಅಂಟಿಕೊಳ್ಳಲೇಬೇಕು. ನಾವು ಬಲವಂತವಾಗಿ ಬಿಡಬಾರದು. ಕರ್ಮವನ್ನು ಬಿಡುವುದು ಅನ್ನೋದಿಲ್ಲ, ತಾನಾಗಿ ಬಿಟ್ಟು ಹೋಗಬೇಕು. ಅಂದರೆ ಒಳಗಡೆಯಿಂದ ಆ ಜ್ಞಾನನಿಷ್ಠೆ ಎನ್ನುವಂಥದ್ದು ಅದು ಗಟ್ಟಿ ಆದಾಗ ತಾನಾಗಿ ಬಿಟ್ಟು ಹೋಗ್ತದೆ. ಅದನ್ನು ಹೇಳ್ತಾನೆ ಗೀತಾಚಾರ್ಯ, ಸನ್ಯಾಸಸ್ತು ಮಹಾಬಾಹೋ. ಮಹಾಬಾಹೋ ಅಂದರೆ ದೀರ್ಘವಾದಂಥ ತೋಳುಗುಳ್ಳಂತಹ ಹೇ ಅರ್ಜುನ, ಅಯೋಗತಃ ನೀನು ಕರ್ಮಯೋಗವನ್ನು ಮಾಡದೇ ಇದ್ದರೆ ಕರ್ಮ ಸನ್ಯಾಸ ಎನ್ನುವಂಥದ್ದು ಘಟಿಸೋದಿಲ್ಲ. ಯಾವನಿಗೆ ಕರ್ಮವನ್ನು ಬಿಡೋದಕ್ಕೆ ಅಧಿಕಾರ ಬರ್ತದೆ, ನಿರಂತರ ಕರ್ಮದಲ್ಲಿ ತೊಡಗಿ ಜ್ಞಾನನಿಷ್ಠೆ ಬಲಿತಾಗ ಮಾತ್ರ ಕರ್ಮ ಸನ್ಯಾಸಕ್ಕೆ ಅಧಿಕಾರ ಬರ್ತದೆ. ಹಾಗಿಲ್ಲದೆ ಇದ್ದರೆ ಕರ್ಮ ಸನ್ಯಾಸಕ್ಕೆ ಅಧಿಕಾರ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ಮಾತಿಗೆ ಹೋಗೋಣ. 7ನೆಯ ಶ್ಲೋಕ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಏನು ಈ ಶ್ಲೋಕದ ಅರ್ಥ ಅಂದರೆ, ಯೋಗಯುಕ್ತನಾದವನು, ಚಿತ್ತ ಶುದ್ಧ ಆದವನು, ಮತ್ತು ವಿಜಿತ ದೇಹದವನು, ಜಿತೇಂದ್ರಿಯನು, ಸರ್ವಭೂತಾತ್ಮ ಭೂತಾತ್ಮನು,
ಈ ಶಬ್ದಕ್ಕೆ ಈ ಶಬ್ದವನ್ನು ಹೀಗೆ ಹೇಳಿಬಿಡೋಣ, ಆಮೇಲೆ ವಿವರಣೆ ನೋಡೋಣ. ಏಕೆಂದರೆ ಈ ಶಬ್ದಗಳ ವಿವರಣೆ ಸ್ವಲ್ಪ ಕಷ್ಟ. ಹಾಗಾಗಿ ಆ್ಯಸ್ ಇಟ್ ಈಸ್ ಸರ್ವಭೂತಾತ್ಮನಾದವನು ಅಂದರೆ ಲೋಕ ಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡ್ತಾ ಇದ್ರೂ ಸಹ ಅವನಿಗೆ ಕರ್ಮ ಎನ್ನುವಂಥದ್ದು ಅಂಟುವುದಿಲ್ಲ, ಅವನಿಗೆ ಈ ಕರ್ಮದ ಲೇಪನ ಎನ್ನುವಂಥದ್ದು ಇಲ್ಲ. ಇದಿಷ್ಟು ಈ ಶ್ಲೋಕದ ತಾತ್ಪರ್ಯ. ಇಲ್ಲಿ ಬಂದಂತಹ ಕೆಲವು ಶಬ್ದಗಳನ್ನು ನಾವು ನೋಡಬೇಕು. ಇಲ್ಲೊಂದು ಶಬ್ದ ಉಂಟು, ಏನು ಅಂದರೆ ಒಂದು ಶಬ್ದ ಏನು, ಒಟ್ಟು ನಾವು ಈ ಶ್ಲೋಕದಲ್ಲಿ 4 ಶಬ್ದಗಳ ಚಿಂತನೆಯನ್ನು ಮಾಡಬೇಕು. ಈ ಕರ್ಮಯೋಗಿ ಆತ ಯೋಗಯುಕ್ತನಾಗಿರ್ತಾನೆ. ಯೋಗಯುಕ್ತ ಅಂದರೆ ಯೋಗ ಅನ್ನೋದಕ್ಕೆ ಕರ್ಮ ಅಂತ ಅರ್ಥ ಗೀತೆಯಲ್ಲಿ. ಅಂದರೆ ಕರ್ಮಯೋಗವನ್ನು ನಿರಂತರ ಮಾಡ್ತಾ ಇರ್ತಾನೆ. ಅದು ಶಾಸ್ತ್ರ ಸಮ್ಮತವಾದದ್ದು. ನಿತ್ಯ ಕರ್ಮ ಇರಬಹುದು, ನೈಮಿತ್ತಿಕ ಇರಬಹುದು, ಅಥವಾ ಇಷ್ಟಪೂರ್ತ ದತ್ತಪೂರ್ತ. ನಾನು ಅದನ್ನು ವಿವರಣೆ ಹಿಂದೆ ಹೇಳಿದ್ದೇನೆ, ಅದನ್ನು ಮತ್ತೆ ಅದನ್ನು ಹೇಳೋದಿಲ್ಲ. ಇಂಥ ಅಥವಾ ಲೌಕಿಕ ಕರ್ಮವಾದರೂ ಇರಬಹುದು, ಆದರೆ ನಿಷ್ಕಾಮ ಭಾವನೆಯಿಂದ ಮಾಡ್ತಾ ಇರಬೇಕು. ಹೀಗೆ ಇದನ್ನು ಮಾಡೋದ್ರಿಂದ ಆತ ಏನಾಗ್ತಾನೆ ಅಂದರೆ, ಒಂದು ವಿಶುದ್ಧಾತ್ಮನಾಗ್ತಾನೆ ಅಂತ, ಎರಡನೇದು ವಿಜಿತಾತ್ಮನಾಗ್ತಾನೆ ಅಂತ, ಮೂರನೇದು ಜಿತೇಂದ್ರಿಯನಾಗ್ತಾನೆ ಅಂತ. ಹೀಗಾಗಿ ಆತ ಭೂತಾತ್ಮನಾಗ್ತಾನೆ ಅಂತ. ಇದೇನ್ರಿ ಇದು, ಒಂದು ಭೂತ ಅಂದರೆ ನಮ್ಗೆ ಹೆದರಿಕೆ, ಮತ್ತು 2 ಭೂತ ಒಟ್ಟೊಟ್ಟಿಗೆ ಹೇಳ್ತಾ ಇದ್ದೀರಲ್ಲ ಅಂತ ಅಂದ್ಕೊಳ್ಬೇಡಿ. ಗೀತೆಯಲ್ಲಿ ಬರುವಂಥ ಭೂತ ಎನ್ನುವುದಕ್ಕೆ ನಮಗೆ ಪರಿಚಯ ಇದ್ದಂಥ ಭೂತ ಎನ್ನುವಂಥ ಅರ್ಥ ಅಲ್ಲ. ಹಾಗಾಗಿ ಗಾಬರಿ ಆಗಬೇಕಾದದ್ದು ಏನೂ ಇಲ್ಲ. ಹೀಗೆ ಇಂಥವನು ತಾನು ಮಾಡಿದಂಥ ಕರ್ಮಗಳಿಂದ ಆತ ಲಿಪ್ತನಾಗುವುದಿಲ್ಲ. ಅಂದರೆ ಈ ಕರ್ಮ ಎನ್ನುವಂಥದ್ದು ಅವನನ್ನು ಅಂಟಿಕೊಳ್ಳೋದಿಲ್ಲ ಅಂತ. ಈಗ ಒಂದೊಂದೇ ಶಬ್ದವನ್ನು ನಾವು ವಿವರಣೆ ಮಾಡಬೇಕು. ಏನು ಅಂದರೆ, ಅಲ್ಲೊಂದು ಶಬ್ದ ಉಂಟು ನೋಡಿ, ವಿಶುದ್ಧಾತ್ಮ ವಿಜಿತಾತ್ಮ. ಈ 2 ಕಡೆಗೂ ಸಹ ಆತ್ಮ ಎನ್ನುವಂಥ ಶಬ್ದ ಸಮಾನವಾಗಿದೆ. ಆದರೆ 2 ಕಡೆಗೂ ಆತ್ಮ ಎನ್ನುವಂಥ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳು. ಏನು ಅರ್ಥ ಅಂದರೆ, ವಿಶುದ್ಧ ಆತ್ಮ ಅನ್ನೋದಕ್ಕೆ ಶುದ್ಧವಾದಂತಹ ಅಂತಃಕರಣ ಅಂದರೆ ಮನಸ್ಸು ಉಳ್ಳವನು ಅಂತ ಅರ್ಥ. ವಿಶುದ್ಧ ಅಂದರೆ ಶುದ್ಧ, ಆತ್ಮ ಅಂದರೆ ಮನಸ್ಸು ಅಂತ. ಅಂದರೆ ಶುದ್ಧವಾದಂತಹ ಮನಸ್ಸುಳ್ಳವನು. ಶುದ್ಧವಾದ ಮನಸ್ಸುಳ್ಳವನು ಅಂದರೆ ಹೇಗೆ? ಇದೊಂದು ಪ್ರಶ್ನೆ. ಮತ್ತು ಪುನಃ ರಾಗ, ದ್ವೇಷ ಮತ್ತು ದ್ವಂದ್ವಗಳು ನಿನ್ನೆ ದಿವಸ ಬಂದಿತ್ತು. ಈ ಎಲ್ಲ ಇನ್ನೂ ಸ್ವಲ್ಪ ವಿಸ್ತರಿಸಿ ಹೇಳಬೇಕು ಅಂದರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ 6 ಯಾವನ ಮನಸ್ಸನ್ನು ಕಾಡೋದಿಲ್ವೋ ಅಂಥವನ ಮನಸ್ಸು ಶುದ್ಧ, ಅವನು ವಿಶುದ್ಧಾತ್ಮ ಅಂತ. ಇಂಥವನು ಸದಾ ಶುದ್ಧನಾಗಿರ್ತಾನೆ. ಯಾಕೆಂದರೆ ಅವನ ಮನಸ್ಸಿನಲ್ಲಿ ಯಾವಾಗ ಬೈಕಿಯೇ ಇರೋದಿಲ್ವೋ ಅಲ್ಲಿಗೆ 50% ಅವನು ಶುದ್ಧ ಅಂತ ಅರ್ಥ. ಅದೊಂದು ಸ್ವಲ್ಪ ಇದ್ರೂ ಸಹ ಏನಾಗ್ತದೆ ಅಂದರೆ, ನಮಗೆ ಇತ್ತೀಚಿನ ಪೇಪರ್ಗಳನ್ನು ನೋಡಿದ್ರೆ ಗೊತ್ತಾಗ್ತಾ ಇರ್ತದೆ ಹೇಗೆ ಅಂತ. ಮತ್ತು ನಾನು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಅಂದರೆ ಗೀತೆ ಎಷ್ಟು ಸಾರ್ವಕಾಲಿಕವಾದ ವಿಷಯವನ್ನು ಹೇಳುತ್ತೆ ಅನ್ನೋದಕ್ಕೂ ಸಹ ನಮಗಿಲ್ಲಿ ಅವಕಾಶ ಉಂಟು. ಹಾಗಾಗಿ ಇವನು ವಿಶುದ್ಧಾತ್ಮ, ಮನಸ್ಸು ಶುದ್ಧ ಮಾಡಿಕೊಂಡವನು ಒಂದು. ಎರಡನೇದು ವಿಜಿತಾತ್ಮ ಅಂತ. ಇಲ್ಲಿ ಆತ್ಮ ಅನ್ನೋದಕ್ಕೆ ಮನಸ್ಸು ಅಂತ ಅರ್ಥ ಅಲ್ಲ, ದೇಹ ಅಂತ ಅರ್ಥ. ಆತ್ಮ ಅನ್ನೋದಕ್ಕೆ ದೇಹ ಎನ್ನುವಂಥ ಅರ್ಥನೂ ಉಂಟು. ಒಂದು ಪ್ರಸಿದ್ಧವಾದ ಉದಾಹರಣೆ ಕೊಟ್ಬಿಡ್ತೇನೆ. ಸಾಮಾನ್ಯವಾಗಿ ಯಾರೋ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳ್ತೀವಿ ನಾವು. ಆತ್ಮನನ್ನು ಹತ್ಯೆ ಮಾಡೋದಕ್ಕಾಗುತ್ತದೆಯಾ? ಇಲ್ಲ. ಮನಸ್ಸನ್ನು ಹತ್ಯೆ ಮಾಡಲಿಕ್ಕಾಗ್ತದೆಯಾ? ಇಲ್ಲ. ಹಾಗಿದ್ರೆ ಅಲ್ಲಿ ಆತ್ಮಹತ್ಯೆ ಅನ್ನೋದಕ್ಕೆ ಏನಂತ ಅರ್ಥ? ದೇಹ ಅಂತ ಅರ್ಥ. ಹಾಗಾಗಿ ಆತ್ಮ ಅನ್ನೋದಕ್ಕೆ ದೇಹ ಅಂತ ಅರ್ಥ. ಇವನು ವಿಜಿತಾತ್ಮ ಅಂದರೆ ತನ್ನ ದೇಹವನ್ನೂ ಸಹ ಆತ ವಶದಲ್ಲಿ ಇರಿಸಿಕೊಂಡವನು. ಅಲ್ಲ, ಇದೇನು ಕಷ್ಟ, ನಾವು ಇರಿಸ್ಕೊಂಡಿರ್ತೇವಲ್ಲ. ಅಂದರೆ ಹೇಳೋದು ಸುಲಭ, ನಾವು ಸುಮ್ಮನೆ ಕೂತಿರ್ತೇವೆ, ನಮ್ಮ ಕೈಕಾಲು ಅಲ್ಲಾಡ್ತಾ ಇರ್ತದೆ. ಹೇಳಿ, ನಮ್ಮ ದೇಹ ನಮ್ಮ ವಶದಲ್ಲೇ ಇದ್ದರೆ ನಮ್ಮ ಕೈಕಾಲು ಯಾಕೆ ಅಲ್ಲಾಡುತ್ತೆ? ನಮ್ಮ ದೇಹ ನಮ್ಮ ವಶದಲ್ಲಿ ಇಲ್ಲ. ಅಷ್ಟೇ ಅಲ್ಲ, ಕೆಲವು ಸಲ ಏನಾಗುತ್ತೆ ಕೇಳಿದರೆ ಇಂದ್ರಿಯಗಳು ನಮ್ಮ ವಶದಲ್ಲಿ ಇರೋದಿಲ್ಲ.
ಹಾಗಾಗಿ ಎಲ್ಲರೂ ವಿಜಿತಾತ್ಮರಲ್ಲ. ಅದರ ಗೀತಾಚಾರ್ಯ ಹೇಳ್ತಾನೆ, ಇಂಥ ವಿಜಿತಾತ್ಮನಾದವನು ಇದ್ದಾನಲ್ಲ ಅವನು ಇದಕ್ಕೆ ಅರ್ಹ ಅಂತ ಹೇಳ್ತಾರೆ. ಮತ್ತು ಮೂರನೇದು ಜಿತೇಂದ್ರಿಯ. ಜಿತೇಂದ್ರಿಯ ಅಂದರೆ ಬಾಹ್ಯವಾದ ಇಂದ್ರಿಯಗಳನ್ನೆಲ್ಲವನ್ನೂ ಸಹ ತನ್ನ ಅಧೀನದಲ್ಲಿ ಇರಿಸಿಕೊಂಡವನು. ಇಲ್ಲಿ ಬಾಹ್ಯವಾದ ಅಂತ ಶಬ್ದವನ್ನು ನಾನು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ಈ ವಿಶುದ್ಧಾತ್ಮ ಅಂತ ಹೇಳುವಾಗ ಮನಸ್ಸು ಬಂದೋಯ್ತು, ಅದು ಅಂತರಿಂದ್ರಿಯ. ಹಾಗಾಗಿ ಜಿತೇಂದ್ರಿಯ ಅನ್ನುವಲ್ಲಿ ಬಾಹ್ಯೇಂದ್ರಿಯವಾದಂತಹ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಮತ್ತು ವಾಕ್ಪಾಣಿ, ಪಾದ ಇವೆಲ್ಲವನ್ನೂ ಸಹ ಹೇಳಬೇಕು. ಇವೆಲ್ಲವನ್ನೂ ಸಹ ಗೆದ್ದವನು. ಇಂತಹ ಈ ಮೂರನ್ನು ತನ್ನ ವಶದಲ್ಲಿ ಇರಿಸಿಕೊಂಡವನು ಗೆದ್ದವನಿದ್ದಾನಲ್ಲ, ಅವನು ಹೇಗಿರ್ತಾನೆ ಅಂದರೆ ಈ ಶ್ಲೋಕದಲ್ಲಿ ಈ ಮೂರು ಶಬ್ದವನ್ನು ಹೇಳೋದ್ರ ಮೂಲಕ ಗೀತಾಚಾರ್ಯ ಏನು ಹೇಳಿದ ಅನ್ನೋದಕ್ಕೆ ಮಧುಸೂದನ ಸರಸ್ವತಿಗಳು ಒಂದು ವಿವರಣೆಯನ್ನು ಕೊಡ್ತಾರೆ. ಏನು ವಿವರಣೆ ಐತೆ ಅಂದರೆ, ಈ ವಿಶುದ್ಧಾತ್ಮ ಮತ್ತು ವಿಜಿತಾತ್ಮ, ಜಿತೇಂದ್ರಿಯ, ಈ ಮೂರು ಶಬ್ದಗಳು ಗಟ್ಟಿಯಾಗಿ ಮನಸ್ಸಲ್ಲಿರಲಿ ಸ್ವಲ್ಪ ಹೊತ್ತು. ವಿಶುದ್ಧಾತ್ಮ ಅಂದರೆ ಮನಸ್ಸನ್ನು ಗೆದ್ದವನು ಅಂತ, ಅಂದರೆ ತನ್ನ ಮನಸ್ಸಿಗೆ ಇವನು ಮನೋದಂಡನೆಯನ್ನು ಮಾಡಿಕೊಂಡವನು ಒಂದು. ಎರಡನೇದು ವಿಜಿತಾತ್ಮ, ದೇಹವನ್ನು ಗೆದ್ದವನು ಅಂದರೆ ದೇಹ ದಂಡನೆಯನ್ನು ಮಾಡಿಕೊಂಡವನು ಅಂತ. ಮತ್ತು ಮೂರನೇದು ಜಿತೇಂದ್ರಿಯ ಅಂದರೆ ಇಂದ್ರಿಯಗಳನ್ನು ಗೆದ್ದವನು. ವಿಶೇಷವಾಗಿ ನಮ್ಮ ಇಂದ್ರಿಯಗಳಲ್ಲಿ ತೊಂದರೆ ಕೊಡೋದು ಈ ವಾಗೀಂದ್ರಿಯ. ಅದು ಎಲ್ಲಿ ಎಷ್ಟು ಮಾತನಾಡಬೇಕು ಅಂತ ನಾವು ಎಷ್ಟು ಪಾಠ ಹೇಳಿದರೂ ಸಹ ಅದು ಕೇಳಿಸ್ಕೊಳ್ಳೋದಿಲ್ಲ. ಬೇಡದೇ ಇದ್ದಲ್ಲಿ ಅತಿಯಾಗಿ ಮಾತನಾಡುತ್ತೆ, ಬೇಕಾದಲ್ಲಿ ಮಾತನಾಡೋದಿಲ್ಲ. ಅದು ನಾನೇನು ತಮಾಷೆ ಮಾಡ್ತಾ ಇಲ್ಲ. ಕೆಲವು ಸಲ ನಾವು ಏನೋ ಅಂದ್ಕೊಳ್ಬೇಕು ಅಂತ ಮೈಕ್ ಮುಂದ್ಗಡೆ ಬಂದು ನಿಂತ್ಕೊಂಡಿರ್ತೇವೆ, ಅಂದ್ಕೊಂಡಿದ್ದು ಒಂದೂ ಬರೋದಿಲ್ಲ. ಇನ್ನು ಕೆಲವು ಸಲ ಏನೂ ಅಂದ್ಕೊಂಡಿರೋದಿಲ್ಲ, ಏನೇನೋ ಹೇಳಿಬಿಟ್ಟು ಹೋಗ್ತಾ ಇರ್ತೇವೆ ಹೀಗೆ. ಹಾಗಾಗಿ ಇದನ್ನು ಗೆದ್ದವನು ತನ್ನ ವಾಗೀಂದ್ರಿಯಕ್ಕೆ ದಂಡನೆಯನ್ನು ಕೊಟ್ಕೊಂಡವನಾಗ್ತಾನೆ. ಹಾಗಾಗಿ ಅವನು ವಾಗ್ದಂಡನೆಯನ್ನು ಮಾಡಿಕೊಂಡವನು. ಅಂದರೆ ಏನು ಹೇಳ್ದಂಗಾಯಿತು, ಒಂದು ಮನೋದಂಡ, ಇನ್ನೊಂದು ಕಾಯದಂಡ ಅಂದರೆ ಶರೀರ ದಂಡ, ಮತ್ತು ಇನ್ನೊಂದು ವಾಗ್ದಂಡ. ಈ ಮೂರು ರೀತಿಯಾದಂಥ ದಂಡನೆಯನ್ನು ವಿಧಿಸಿಕೊಂಡಂಥ ಇವನು ತ್ರಿದಂಡಿ ಅಂತ ಹೆಸರು ಇವನಿಗೆ. ನಮ್ಮಲ್ಲಿ ಸಾಮಾನ್ಯವಾಗಿ ಸನ್ಯಾಸಿಗಳಲ್ಲಿ ಈ ಹೆಸರಿನವರು ಕೆಲವು ಜನ ಇರ್ತಾರೆ, ತ್ರಿದಂಡಿ ಸನ್ಯಾಸಿ ಅಂತ. ಅವರ ವಿಷಯವನ್ನು ಸಹ ಇಲ್ಲಿ ಗೀತಾಚಾರ್ಯ ಪ್ರಸ್ತಾಪ ಮಾಡಿದ್ದಾನೆ ಅಂತ ಮಧುಸೂದನ ಸರಸ್ವತಿಗಳ ವಿವರಣೆ. ಅದಕ್ಕೆ ಉಪೋದ್ಬಲಕವಾಗಿ ಅವರು ಮನಸ್ಮೃತಿಯ ಒಂದು ಮಾತನ್ನು ಹೇಳ್ತಾರೆ. ವಾಗ್ದಂಡೋಥ ಮನೋದಂಡ ಕಾಯದಂಡಸ್ತಥೈವಚ. ವಾಗ್ದಂಡ ನಾನು ಹೇಳಿದೆ, ಮತ್ತು ಮನೋದಂಡ ಅದೇ ವಿಶುದ್ಧಾತ್ಮ ಅಂತ, ಕಾಯದಂಡ ವಿಜಿತಾತ್ಮ ಎನ್ನುವಂಥ ಶಬ್ದದಿಂದ. ಯಸ್ಯ ಏತೇ ನಿಹತಾದಂಡಾ ಸಹ ತ್ರಿದಂಡೀತಿ ಕಥ್ಯತೆ. ಯಾವನು ಈ ತನ್ನ ಮೂರು ದೇಹದ ಭಾಗಗಳಿಗೆ ದಂಡನೆಯನ್ನು ಕೊಟ್ಕೊಂಡಿರ್ತಾನೋ, ನಿರಂತರ ಕೊಡ್ತಾ ಇರ್ತಾನೋ, ದಂಡನೆ ಅಂದರೆ ಪನಿಷ್ಮೆಂಟು ಅಂತ ಅರ್ಥ ಅಲ್ಲ, ನಿಗ್ರಹ ಅಂತ ಅರ್ಥ, ಅವನು ತ್ರಿದಂಡಿ ಅಂತ ಹೆಸರು ಅಂತ. ಇದು ಮನಸ್ಮೃತಿಯ ಮಾತು. ಇಷ್ಟು ಹಿನ್ನೆಲೆಯಲ್ಲಿ ಈ ಶಬ್ದಗಳ ವಿವರಣೆ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಿನ ಶಬ್ದ ಸರ್ವಭೂತಾತ್ಮ ಭೂತಾತ್ಮ ಅಂತ. ಏನು ಈ ಶಬ್ದಕ್ಕೆ ಅರ್ಥ ಅಂದರೆ, ಸರ್ವಭೂತ, ಸರ್ವ ಅಂದರೆ ಎಲ್ಲ ಅಂತ ಅರ್ಥ. ಭೂ ಅಂದರೆ ಇದ್ದು, ತ ಅಂದರೆ ತತ ವಿಸ್ತರಿಸಿಕೊಂಡದ್ದು ಅಂತ ಅರ್ಥ. ಏನೂ ಅರ್ಥ ಆಗೋದಿಲ್ಲ ಹೀಗಂದರೆ. ಇನ್ನೂ ವಿವರಣೆ ಕೊಡೋಣ. ಬ್ರಹ್ಮನಿಂದ ಹಿಡಿದು ಸ್ತಂಭ ಅಂದರೆ ಈ ಹುಲ್ಲಿನಲ್ಲಿರುವಂಥ ಅತ್ಯಂತ ಸಣ್ಣದಾದಂಥ ಒಂದು ಕ್ರಿಮಿ. ಸ್ತಂಭ ಮಹಾಪ್ರಾಣ ಅಲ್ಲ, ಇದು ಸ್ತಂಭ ಅಲ್ಪಪ್ರಾಣ. ಸ್ತಂಭ ಅಂದರೆ ಈ ಹುಲ್ಲು ಕಡ್ಡಿಯಲ್ಲಿ ಇರ್ತಾವಲ್ಲ ತುದಿಗೆ ಸಣ್ಣ, ಆ ತುದಿಯೂ ಚಿಕ್ಕದು, ಅಲ್ಲಿರುವಂಥ ಹುಳವೂ ಸಹ ಅತ್ಯಂತ ಚಿಕ್ಕದು, ಅದಕ್ಕೆ ಸ್ತಂಭ ಅಂತ ಹೆಸರು. ಅದನ್ನೇ ಹೇಳೋದು, ಬ್ರಹ್ಮಾದಿ ಸ್ತಂಭ ಪರ್ಯಂತವಾದಂಥ ಯಾವ ಯಾವ ಚೇತನ ಸ್ವರೂಪವಾದ ವಸ್ತುಗಳಿದ್ದಾವಲ್ಲ, ಆ ಎಲ್ಲದರಲ್ಲೂ ಇರುವಂತಹ ತತ್ವ ವಸ್ತು ಯಾವುದುಂಟೋ ಅದೇ ಸರ್ವಭೂತಾತ್ಮ ಅಂದರೆ ಬ್ರಹ್ಮವಸ್ತು ಅಂತ ಅರ್ಥ. ಯಾಕೆ ಅಂದರೆ ಬ್ರಹ್ಮವಸ್ತು ಎನ್ನುವಂಥದ್ದು ಎಲ್ಲಿ
ಇದೆ ಅಂತ ಕೇಳಿದರೆ ಎಲ್ಲಿ ಇಲ್ಲ ಅಂತ ಕೇಳುವುದೇ ಅದಕ್ಕೆ ಉತ್ತರ. ಹಾಗಾಗಿ ಸರ್ವಭೂತಾತ್ಮ ಭೂತಾತ್ಮ ಅಂದರೆ ಎಲ್ಲ ಭೂತಗಳಿಗೂ ಆತ್ಮನಾಗಿರುವಂತಹ ತನ್ನ ಆತ್ಮನೇ ಎಲ್ಲ ಕಡೆಗೂ ಇದೆ ಅಂತ. ಅಂದರೆ ಆ ಎಲ್ಲವುಗಳು ಸಹ ಅಂದರೆ ನನ್ನನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ, ಆ ಬೇರೆ ಎಲ್ಲವುದರಲ್ಲೂ ಸಹ ನಾನಿದ್ದೇನೆ ಹೀಗೆ ಭಾವಿಸುವುದುಂಟಲ್ಲ, ಹೀಗೆ ಭಾವಿಸಿಕೊಳ್ಳುವವನಿಗೆ ಸರ್ವಭೂತಾತ್ಮ ಭೂತಾತ್ಮ ಅಂತ. ಎಂಥ ವಿಶಾಲವಾದಂಥ ತತ್ವ ನೋಡಿ. ಹೀಗೆ ಆಲೋಚನೆ ಮಾಡ್ತಾ 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 ಯಾವನಿಗೆ ಇದು ದೃಢವಾಗಿ ಬಿಡುತ್ತೋ ಅವನಿಗೆ ಪ್ರಪಂಚದಲ್ಲಿ ಶತ್ರುಗಳೇ ಇರೋದಿಲ್ಲ. ಇರ್ತಾರ? ಯಾಕೆ? ಸರ್ವಭೂತಾತ್ಮ ಭೂತಾತ್ಮ. ಅವನ ಆಲೋಚನೆ ಏನು? ನಾನು ಬೇರೆಯಲ್ಲ, ನನಗಿಂತ ಬೇರೆ ಇಲ್ಲ. ಯಾಕೆಂದರೆ ಎಲ್ಲರಲ್ಲೂ ಇರುವಂಥ ಆತ್ಮವಸ್ತುವೇ ನನ್ನ ಆತ್ಮ. ಅಂದರೆ ತನ್ನ ಸ್ವರೂಪವನ್ನು ಆತ ವಿಸ್ತರಿಸಿಕೊಂಡವನು. ಅದಕ್ಕೋಸ್ಕರ ವೇದಾಂತ ಹೇಳುತ್ತೆ ಭೂಮಾ, ಅವನು ಸಾಕಷ್ಟು ವಿಸ್ತರಿಸಿಕೊಂಡವನು ಅಂತ. ಅಂಥವನಿಗೆ ಎಲ್ಲಿಲ್ಲದ ಸುಖ ಅಂತ. ನಾವು ಎಷ್ಟೆಷ್ಟು ನಮ್ಮನ್ನು ಸಣ್ಣ ಸಣ್ಣವರನ್ನಾಗಿ ಮಾಡ್ಕೊಳ್ತೇವೋ ಅಷ್ಟೆಷ್ಟು ತೊಡಕು ಜಾಸ್ತಿ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ಮಾತು, ಇಂಥವನು ಕುರುವನ್ನಪಿ ನ ಲಿಪ್ಯತೆ. ಯಾರು? ವಿಶುದ್ಧಾತ್ಮ, ವಿಜಿತಾತ್ಮ, ಜಿತೇಂದ್ರಿಯ, ಸರ್ವಭೂತಾತ್ಮ ಭೂತಾತ್ಮ. ಎಷ್ಟು ಎತ್ತರದ ವಿಚಾರ! ಇಂತಹ ಎತ್ತರದಲ್ಲಿ ನಿಂತವನು ಕರ್ಮವನ್ನು ಮಾಡಿದರೂ ಸಹ ಆ ಕರ್ಮ ಅವನನ್ನು ಬಂಧಿಸುವುದಿಲ್ಲ, ಅವನಿಗೆ ಅದು ಅಂಟೋದಿಲ್ಲ ಅಂತ. ಯಾಕೆ ಅಂಟೋದಿಲ್ಲ ಅಂದರೆ ನೋಡಿ, ನಾನು ಕರ್ಮವನ್ನು ಮಾಡುವವನು, ಈ ಕರ್ಮ ನನ್ನಿಂದ ಮಾಡಲ್ಪಡ್ತದೆ ಅಂತ ಹೇಳಿದಾಗ ನಾವೊಂದು ಗೋಡೆ ಹಾಕ್ಕೊಂಡ್ವಿ. ಅಂದರೆ ಈ ಕರ್ಮ ನನಗಿಂತ ಬೇರೆ, ಕರ್ಮಕ್ಕಿಂತ ನಾನು ಬೇರೆ ಅಂತ ಇಲ್ಲೊಂದು ಸಂಕುಚಿತವಾದ ಮನೋಭಾವನೆ ಬಂತು. ಆದರೆ ಈ ಸರ್ವಭೂತಾತ್ಮ ಭೂತಾತ್ಮನಾಗಿದ್ದವನು ಏನು ಮಾಡ್ತಾನೆ? ಅವನಿಗೆ ಆ ಆತ್ಮವಸ್ತು ಒಂದನ್ನು ಬಿಟ್ಟು ಬೇರೆ ಇನ್ನೊಂದು ಕಾಣೋದೇ ಇಲ್ಲ. ಆದ್ದರಿಂದ ಅವನು ಕರ್ಮ ಮಾಡಬೇಕಿದ್ರೂ ಸಹ ಆ ಎಲ್ಲ ಕರ್ಮಗಳು ಹೇಗೆ ಹೋಗ್ತವೆ ಕೇಳಿದರೆ ಸ್ವಾರ್ಥಕ್ಕಾಗಿ ಆಗೋದಿಲ್ಲ, ಅದೆಲ್ಲವೂ ಸಹ ಯಾಂತ್ರಿಕವಾಗಿ ಆಗ್ತಾ ಇರ್ತವೆ. ಅಂದರೆ ಅವನ ಇಂದ್ರಿಯಗಳು ಮಾಡ್ತವೆ ಅಷ್ಟೇ ಹೊರತು ಮಾಡುವ ಇಂದ್ರಿಯಗಳ ಜೊತೆಗೆ ಮನಸ್ಸು ಸಂಲಗ್ನ ಆಗೋದಿಲ್ಲ, ಮನಸ್ಸಿನ ಜೊತೆಗೆ ಬುದ್ಧಿ ಸಂಲಗ್ನ ಆಗೋದಿಲ್ಲ, ಬುದ್ಧಿಯ ಜೊತೆಗೆ ಅಹಂಕಾರ ಸಂಲಗ್ನ ಆಗೋದಿಲ್ಲ, ಅಹಂಕಾರದ ಜೊತೆಗೆ ಆತ್ಮವಸ್ತುವು ಸಹ ಸೇರಿರೋದಿಲ್ಲ. ಹಾಗಾಗಿ ನಮಗೆ ಈ ಕರ್ಮದ ಲೇಪನ ಅಂಟುವುದು ಯಾವಾಗ ಅಂದರೆ ನಮ್ಮ ಮನಸ್ಸು ಕರ್ಮಕ್ಕೆ ಮೊದಲು ಅಂಟಿಕೊಂಡಾಗ ಕರ್ಮ ನಮಗೆ ಅಂಟುತ್ತದೆ. ಯಾವಾಗ ಕರ್ಮಕ್ಕೆ ನಮ್ಮ ಮನಸ್ಸು ಅಂಟಿಕೊಳ್ಳೋದಿಲ್ವೋ ಅಂದರೆ ಕರ್ಮದ ಫಲದಲ್ಲಿ, ಆಗ ಕರ್ಮ ನಮಗೆ ಅಂಟೋದಿಲ್ಲ. ಹೇಗೆ ಅಂದರೆ ಒಂದು ಉದಾಹರಣೆ ಕೊಡ್ತೇನೆ. ಎಲ್ಲ ಕಡೆಗೂ ಆತ್ಮವಸ್ತುವನ್ನೇ ನೋಡುವವನಿಗೆ, ಸರ್ವಭೂತಾತ್ಮ ಭೂತಾತ್ಮನಾದವನಿಗೆ ಕರ್ಮ ಅಂಟುವುದಿಲ್ಲ. ಹೇಗೆ ಅಂದರೆ ಆಕಾಶದಂತೆ ಅಂತ. ಆಕಾಶ ಇಲ್ಲದೇ ಇರುವಂಥ ಒಂದು ಜಾಗ ತೋರಿಸಿ ನೋಡಿ ನನಗೆ. ಆಕಾಶ ಅಂದರೆ ಸ್ಪೇಸ್. ಇಲ್ಲದೇ ಇರುವಂಥ ಜಾಗವನ್ನು ಹೇಳೋದಕ್ಕಾಗ್ತದೆಯಾ? ಇಲ್ಲ. ಒಂದು. ಆದರೆ ಎಲ್ಲ ಕಡೆಗೂ ಇರುವಂಥ ಈ ಆಕಾಶಕ್ಕೆ ನೀವು ಯಾವುದಾದ್ರೂ ಒಂದು ಕೊಳೆಯನ್ನು ಅಂಟಿಸೋದಕ್ಕಾಗತ್ತಾ? ಅಂಟಿಸಿ ನೋಡುವ. ನಾವು ಇವತ್ತು ಹೇಳ್ತೇವೆ ಗಾಳಿ ಪಲ್ಯೂಷನ್ ಆಗಿದೆ, ನೀರು ಪಲ್ಯೂಷನ್ ಆಗಿದೆ, ಮತ್ತು ಬೆಂಕಿಯೂ ಆಗಿದೆ ಅಂತ ಹೇಳ್ಬಿಡೋಣ. ಬೇಕಿದ್ರೆ ಸ್ಮಶಾನದ ಬೆಂಕಿ ಅಶುದ್ಧ ಅಂತ ಹೇಳ್ತೇವಲ್ಲ, ಹೇಳ್ಬಿಡೋಣ ಅಲ್ವಾ? ಮತ್ತು ಭೂಮಿ ಪಲ್ಯೂಷನ್ ಆಗಿದೆ ಅಂತ ದಿನ ಬೆಳಗಾರ ನಾವು ಹೇಳ್ತಾನೆ ಇರ್ತೇವೆ. ಆದರೆ ಆಕಾಶ ಪಲ್ಯೂಷನ್ ಆಗಿದೆ ಅಂತ ಯಾಕೆ ಹೇಳೋದಿಲ್ಲ? ಸ್ವಲ್ಪ ವಿಚಾರ ಮಾಡಬೇಕಲ್ವಾ? ಪಂಚಭೂತಗಳಲ್ಲಿ ಪಲ್ಯೂಷನ್ನಿಗೆ ಒಳಗಾಗದೇ ಇರುವಂಥ ಒಂದು ತತ್ವ ಇದ್ದರೆ ಅದು ಆಕಾಶ ಮಾತ್ರ. ನೀವೇನಾದರೂ ಮಾಡಿ, ಆಕಾಶ ಮಾತ್ರ ಅದು ಮಲಿನ ಆಗುವುದಿಲ್ಲ. ಹಾಗೆ ಅಂತ ಆಕಾಶ ಎಲ್ಲಿಲ್ಲ ಅಂತ ಕೇಳಿದರೆ ಎಲ್ಲ ಕಡೆಗೂ ಉಂಟು, ಇದೆ. ಅಂದರೆ ಆಕಾಶ ಎನ್ನುವಂಥದ್ದು ಎಲ್ಲ ತತ್ವಗಳಲ್ಲೂ ಅತ್ಯಂತ ಹಿರಿದಾದ ತತ್ವ. ಅಷ್ಟೇ ಅಲ್ಲ, ಆ ಆಕಾಶ ತತ್ವ ಎನ್ನುವಂಥದ್ದು ಸಾಕ್ಷಾತ್ ಪರಬ್ರಹ್ಮ ವಸ್ತುವಿನಿಂದಲೇ ಮೊದಲು ತೋರಿದಂಥ ತತ್ವ.
ಉಪನಿಷತ್ತಿನ ಮಾತು ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ಅಂತ. ಆತ್ಮವಸ್ತುವಿನಿಂದ ಜನಿತವಾದಂಥ ಆಕಾಶವೇ ಇಷ್ಟು ಶುದ್ಧ ಅಂತ ಆದಮೇಲೆ ಅದಿನ್ನೆಷ್ಟು ಶುದ್ಧವಾಗಿರಬೇಕು. ಆದ್ದರಿಂದ ಆ ಸರ್ವಭೂತಾತ್ಮಭೂತಾತ್ಮನ ತನ್ನ ಸ್ವರೂಪವನ್ನು ಕಂಡುಕೊಂಡಂಥ ಅವನು ಸಾಕಷ್ಟು ತನ್ನನ್ನು ವಿಸ್ತರಿಸಿಕೊಂಡವನು. ಹಾಗಾಗಿ ಅವನಿಗೆ ಕರ್ಮ ಎನ್ನುವಂಥದ್ದು ಕಣ್ಣಿಗೆ ಕಾಣಿಸುವುದಿಲ್ಲ, ಮನಸ್ಸು ಅಂಟುವುದಿಲ್ಲ. ಹಾಗಾಗಿ ಅವನಿಗೆ ಕರ್ಮದ ಲೇಪ ಎನ್ನುವಂಥದ್ದು ಇಲ್ಲ. ಇಷ್ಟಾದ ಮೇಲೆ ಈಗ ಒಟ್ಟಾರೆ ಹೇಳಬೇಕು ಅಂದರೆ ಅವನು ತತ್ವದರ್ಶಿ. ತತ್ವದರ್ಶಿ ಅಂದರೆ ಈ ತತ್ವ ಮೂಲವನ್ನು ಕಂಡುಕೊಂಡವನು ಅಂತ. ನಾನು ತತ್ವ ಅನ್ನೋದಕ್ಕೆ ಹಿಂದೆ ವಿವರಣೆ ಕೊಟ್ಟಿದ್ದೇನೆ. ಹಾಗಾಗಿ ಅದರ ವಿವರಣೆ ಆಗಿದೆ ಅಂತ ಅಂದ್ಕೊಂಡು ಮತ್ತೆ ವಿವರಣೆ ಮಾಡೋದನ್ನು ಕೈಬಿಡ್ತೇನೆ. ಇಷ್ಟು ಆದಮೇಲೆ ಆ ತತ್ವದರ್ಶಿಯ ನಿರ್ಲೇಪತ್ವ ಎನ್ನುವಂಥದ್ದು ಹೇಗಿರ್ತದೆ ಅನ್ನೋದನ್ನು ಮುಂದಿನ 2 ಶ್ಲೋಕಗಳು ಇನ್ನೂ ಮತ್ತು ವಿಸ್ತರಿಸ್ತವೆ. ನಿರ್ಲೇಪತನ ಅನ್ನೋದು ಹೇಗಿರುತ್ತದೆ ಅನ್ನೋದು ಗೀತೆಯ ಪ್ರಸಿದ್ಧವಾದಂತಹ 2 ಶ್ಲೋಕಗಳು. ಸಾಮಾನ್ಯರಿಗೆ ಹೇಳೋದಿರಲಿ, ಓದೋದಕ್ಕೂ ಕಷ್ಟಕರವಾದವುಗಳು. ಏನು ಅಂದರೆ, ಈ ತತ್ವದರ್ಶಿ ಹೇಗಿರ್ತಾನೆ ಅಂದರೆ, ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್. ತತ್ವವಿತ್ ಅಂದ್ರೂ ಒಂದೇ, ತತ್ವದರ್ಶಿ ಅಂದರೂ ಒಂದೇ. ಏನು ತಿಳ್ಕೊಳ್ತಾನೆ ಅಂದರೆ, ಅವನು ಹೀಗಿರ್ತಾನೆ ತತ್ವದರ್ಶಿ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ ಅಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಇನ್ನೊಂದು ಸಲ ಹೇಳಿಬಿಡ್ತೇನೆ, ಯಾಕೆಂದರೆ ಬಹಳಷ್ಟು ಸಲ ಹಿಂದೆ ಉಪನ್ಯಾಸ ಮಾಡಿದಾಗಲೂ ಸಹ ಅದನ್ನು ಇನ್ನೊಂದು ಸಲ ಹೇಳ್ರಿ, ಇನ್ನೊಂದು ಸಲ ಹೇಳಿ, ಓದ್ಲಿಕ್ಕೆ ಬರೋದಿಲ್ಲ ಅಂತ ಬಹಳಷ್ಟು ಜನ ಹೇಳಿದ್ದಾರೆ. ನಿಮ್ಗೆ ಹಾಗಿದೆ ಅಂತ ಅರ್ಥ ಅಲ್ಲ. ಆದರೂ ಸಹ ಅಕಸ್ಮಾತ್ ಯಾರಿಗಾರು ಸಂಶಯ ಬಂದ ಪಕ್ಷದಲ್ಲಿ ಇರಲಿ ಅಂತ ಹೇಳ್ತಿದ್ದೇನೆ. ಇನ್ನೊಮ್ಮೆ, ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ ಅಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಮೊದಲ ಅರ್ಥ ಒಂದು ಸಲ ನೋಡಿಬಿಡುವ, ಆಮೇಲೆ ಮತ್ತೆ ವಿವರಣೆ ಮಾಡೋಣ. ಇದೆರಡು ಶ್ಲೋಕ ಒಟ್ಟಿಗೆ ಹೇಳಬೇಕು. ಏನು ಅಂದರೆ, ಈ ಯುಕ್ತನಾದವನು ಅನ್ನೋದಕ್ಕೆ ಅರ್ಥ, ನಾವು ಕನ್ನಡದಲ್ಲಿ ಈ ಎಲ್ಲ ಶಬ್ದಗಳನ್ನ ಬೇರೆ ಬೇರೆ ಅರ್ಥದಲ್ಲಿ ಬಳಸ್ತೇವೆ. ನೀವು ನಾಳೆ ದಿವಸ ಅಲ್ಲಿ ಹೋಗೋದು ಯುಕ್ತವಾಗಿದೆ ರೀ, ಸರಿ ಎನ್ನುವಂಥ ಅರ್ಥದಲ್ಲಿ ಬಳಸ್ತೇವೆ ಅಲ್ವಾ. ನೀವು ಇದನ್ನು ಮಾಡೋದು ಯಾಕೋ ನನಗೆ ಯುಕ್ತ ಅಂತ ಅನಿಸೋದಿಲ್ಲರಿ ಅಂತ, ಅದು ಅಯುಕ್ತ ಅಂತ ಅನಿಸ್ತದೆ ನನಗೆ ಅಂತ, ಸರಿ ಅಲ್ಲ ಎನ್ನುವಂಥ ಅರ್ಥದೊಳಗೆ. ಈ ಎಲ್ಲ ಅರ್ಥಗಳನ್ನು ದಯವಿಟ್ಟು ಇಲ್ಲಿ ಮರಿಬೇಕು ನಾವು. ಯುಕ್ತ ಅನ್ನೋದಕ್ಕೆ ಅರ್ಥ ಬ್ರಹ್ಮತತ್ವದಲ್ಲಿಯೇ ಸಮಾಹಿತನಾದವನು ಅಂತ ಅರ್ಥ. ಅಂದರೆ ಆ ತತ್ವದಲ್ಲಿಯೇ ತನ್ನ ಮನಸ್ಸನ್ನು ನಿಲ್ಲಿಸಿದವನಿಗೆ ವೇದಾಂತದ ಪರಿಭಾಷೆಯಲ್ಲಿ ಯುಕ್ತ ಅಂತ ಹೆಸರು. ಅಯುಕ್ತ ಅಂದರೆ ಆ ತತ್ವದಲ್ಲಿ ಮನಸ್ಸನ್ನು ನಿಲ್ಲಿಸದೇ ಇರುವವನು, ಅದರರ್ಥ ಮನಸ್ಸನ್ನು ಹರಿಸದೇ ಇರುವವನು ಅಂತ ಅರ್ಥ. ಹಾಗಾಗಿ ಇಲ್ಲಿ ಇರುವ ಶಬ್ದ ಯುಕ್ತ ಅಂತ ಉಂಟು. ಹಾಗಾಗಿ ಆ ಯುಕ್ತನಾದವನು ಅಂದರೆ ಬ್ರಹ್ಮತತ್ವದಲ್ಲಿಯೇ ಸಮಾಹಿತನಾದಂಥ ತತ್ವಜ್ಞಾನಿ ತಾನು ಯಾವುದಾದ್ರೂ ಒಂದನ್ನು ನೋಡ್ತಾ ಇರಲಿ, ಪಶ್ಯನ್, ಅಥವಾ ಬೇಕಿದ್ರೆ ಕೇಳ್ತಾ ಇರಲಿ, ಅಥವಾ ಮುಟ್ಟುತ್ತಾ ಇರಲಿ, ಮೂಸ್ತಾ ಇರಲಿ, ತಿಂತಾ ಇರಲಿ, ನಡೀತಾ ಇರಲಿ, ಅಥವಾ ಮಲಗಿರಲಿ, ಅಥವಾ ಉಸಿರಾಡ್ತಾ ಇರಲಿ, ಅಥವಾ ಮಾತನಾಡ್ತಾ ಇರಲಿ, ಅಥವಾ ಮಲಮೂತ್ರಗಳನ್ನು ವಿಸರ್ಜನೆಯನ್ನಾದರೂ ಮಾಡ್ತಾ ಇರಲಿ, ಏನನ್ನಾದರೂ ತೆಗೆದುಕೊಳ್ತಾ ಇರಲಿ, ಕಣ್ಣು ಬಿಟ್ಟಿರಲಿ, ಕಣ್ಣು ಮುಚ್ಚಿರಲಿ, ಏನೇ ಮಾಡಿದರೂ ಸಹ ನಾನು ಏನನ್ನೂ ಮಾಡ್ತಾ ಇಲ್ಲ ಅಂತ ಆತ ತಿಳ್ಕೊಂಡಿರ್ತಾನೆ. ಕೇವಲ ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ ತೊಡಗಿಕೊಂಡು ಇವೆ ಅಂತ ಆತ ತಿಳ್ಕೊಂಡಿರ್ತಾನೆ. ಇದಿಷ್ಟು ಶ್ಲೋಕದ ಒಟ್ಟು ತಾತ್ಪರ್ಯ.
ಇಷ್ಟು ಹೇಳಿದರೆ ಏನೂ ಅರ್ಥ ಆಗೋದಿಲ್ಲ. ಅದರ ವಿವರಣೆ ಮಾಡೋಕ್ಕಿಂತ ಮೊದಲು ನಾನು ಸಂಸ್ಕೃತ ಭಾಷೆಗೆ ಸಂಬಂಧಪಟ್ಟಂತಹ ಒಂದು ವಿವರಣೆಯಲ್ಲಿ ಹೇಳಬೇಕು. ಸಂಸ್ಕೃತದಲ್ಲಿ ಈ ಕೃದಂತ ಅಂತ ಒಂದು ಶಬ್ದ ಇದೆ, ಬೇರೆ ಭಾಷೆಯಲ್ಲೂ ಇದೆ. ಅದು ಸಂಸ್ಕೃತ ಭಾಷೆಯಲ್ಲಿ ಇವುಗಳ ಪ್ರಯೋಗ ತುಂಬ. ಅಂದರೆ ಇದನ್ನು ಸಾಮಾನ್ಯವಾಗಿ ಎಲ್ಲ ಕಾಲದಲ್ಲೂ ಬಳಸ್ತಾರೆ. ಬೇರೆ ಬೇರೆ ಹೆಲ್ಪಿಂಗ್ ವರ್ಬ್ಗಳನ್ನು ಇಟ್ಟುಕೊಂಡು ಅದನ್ನು ಬಳಸ್ತಾರೆ. ಒಬ್ಬ ವಿದ್ಯಾರ್ಥಿ ರಾಮ ಪಠತಿ ಅಂತ ಹೇಳ್ಬೋದು, ಆದರೆ ಅದು ರಾಮನು ಓದ್ತಾ ಇದ್ದಾನೆ ಅಂತ. ರಾಮ ಪಠನ್ ಅಸ್ತಿ, ರಾಮನು ಓದ್ತಾ ಇದ್ದಾನೆ. ಆ ಓದುವ ಕ್ರಿಯೆ ಇನ್ನೂ ಮುಗಿದಿಲ್ಲ, ಪ್ರೆಸೆಂಟ್ ಕಂಟಿನ್ಯೂಯಸ್. ರಾಮ ಪಠನ್ ಆಸೀತ್, ರಾಮ ಓದ್ತಾ ಇದ್ದ. ಹೀಗೆ ಈ ವರ್ತಮಾನದ ಅರ್ಥವನ್ನು ನಾವು ಎಲ್ಲೆಲ್ಲಿ ಪಡ್ಕೊಳ್ತೇವೋ ಅಲ್ಲೆಲ್ಲ ಈ ಕೃದಂತವನ್ನು ಹೆಚ್ಚಾಗಿ ನಾವು ಬಳಸ್ತೇವೆ ಸಾಮಾನ್ಯವಾಗಿ. ಬೇರೆ ಕಾಲದಲ್ಲೂ ಬಳಸ್ತೇವೆ, ಇಲ್ಲ ಅಂತ ಇಲ್ಲ. ಹಾಗೆ ಇವುಗಳನ್ನು ವರ್ತಮಾನ ಕೃದಂತ ಪದಗಳು ಅಂತ ಕರೀತಾರೆ. ಅಂಥವು ನೋಡಿ ಎಷ್ಟಿದೆ ಅಂದರೆ, ಈ ವ್ಯಾಕರಣವನ್ನು ಅಧ್ಯಯನ ಮಾಡುವವರಿಗೆ ಈ ಶ್ಲೋಕದಲ್ಲಿ ಗೀತಾಚಾರ್ಯ ತನ್ನ ಮಾತನ್ನು ಈ ಕೃದಂತಗಳ ಮೂಲಕ ಹೇಳಿದ್ದನ್ನು ವೇದವ್ಯಾಸರು 13 ಪದಗಳನ್ನು ಒಟ್ಟಾಗಿಟ್ಟಿದ್ದಾರೆ. ಇಲ್ಲಿ ಗಮನಿಸಿ ಎಷ್ಟಿದೆ ಅಂತ ನೋಡಿ ಇನ್ನೊಂದ್ಸಲ. ಪಶ್ಯನ್, ಮತ್ತು ಶೃಣ್ವನ್, ಸ್ಪೃಶನ್, ಜಿಘ್ರನ್, ಅಶ್ನನ್, ಗಚ್ಚನ್, ಸ್ವಪನ್, ಶ್ವಸನ್, ಪ್ರಲಪನ್, ವಿಸೃಜನ್, ಗೃಹ್ಣನ್, ಉನ್ಮಿಷನ್, ನಿಮಿಷನ್. ಒಂದೇ ಶ್ಲೋಕದಲ್ಲಿ ಇಷ್ಟು ಪದಗಳನ್ನು ಇರಿಸಿದ್ದಾನೆ. ಇದು ಭಾಷೆಗೆ ಸಂಬಂಧಪಟ್ಟಂಥ ಒಂದು ವಿಶೇಷತೆ. ಗೀತೆ ಎಲ್ಲ ಮುಖದಲ್ಲೂ ತನ್ನ ಹೆಚ್ಚುಗಾರಿಕೆಯನ್ನು ತೋರಿಸ್ತದೆ. ಹಾಗಾಗಿ ಈ ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಕೃದಂತ ಉದಾಹರಣೆ ಕೊಡಬೇಕು ಅಂದರೆ ನಾವೆಲ್ಲೂ ಹುಡ್ಕೋಬೇಕಾದಿಲ್ಲ. ಗೀತೆ 5ನೇ ಅಧ್ಯಾಯದ ಈ 8-9ನೇ ಶ್ಲೋಕ ಕೈ ಹಾಕಿಬಿಟ್ರೆ ನಮಗೆ ಸಾಕಷ್ಟು ಹೇರಳವಾಗಿ ಉದಾಹರಣೆಗಳು ಸಿಗ್ತವೆ. ಅಷ್ಟು ಹಿನ್ನೆಲೆಯಲ್ಲಿ ಈ ವಿಷಯ ಸಾಕು ಅಂಥೇಳಿ ಮತ್ತೆ ನೇರವಾಗಿ ಇದರ ವಿವರಣೆಗೆ ಬರ್ತೇನೆ. ಈ ಬ್ರಹ್ಮತತ್ವದಲ್ಲಿಯೇ ಸಮಾಹಿತನಾದಂತಹ ಈ ತತ್ವದರ್ಶಿ ಏನು ಮಾಡ್ತಾನೆ ಅಂದರೆ, ಈ ಚಕ್ಷುರಾದಿ ಜ್ಞಾನೇಂದ್ರಿಯಗಳಿಂದಲೂ ಮತ್ತು ವಾಗಾದಿ ಪಂಚ ಕರ್ಮೇಂದ್ರಿಯಗಳಿಂದಲೂ ಪ್ರಾಣಾದಿ ಪಂಚವಾಯುಗಳಿಂದಲೂ ಅಷ್ಟೇ ಅಲ್ಲ, ಮತ್ತು ಈ ಬುದ್ಧಿಯಾದಿ 4 ಅಂತಃಕರಣಗಳಿಂದಲೂ ವಿಷಯಗಳನ್ನು ಆತ ಗ್ರಹಿಸ್ತಾ ಇದ್ರೂ ಸಹ ಅವುಗಳಲ್ಲಿ ತನ್ನ ಇಂದ್ರಿಯಗಳಷ್ಟೇ ಪ್ರವರ್ತಿಸ್ತಾ ಇವೆಯೇ ಅಷ್ಟೇ ಹೊರತುನು ನನ್ನ ಒಳಗಿನ ಅಸಂಗತನಾದ ಯಾವುದಕ್ಕೂ ಅಂಟದೇ ಇರುವಂಥ ಆತ್ಮವಸ್ತು ಅಂಟಿಕೊಂಡಿಲ್ಲ ಅನ್ನುವಂತಹ ನಿಖರವಾದಂಥ ಭಾವನೆ ಅವನಿಗಿರ್ತದೆ. ಹಾಗಾಗಿ ಈ ಎಲ್ಲ ಕೆಲಸ ಆಗಬೇಕಿದ್ರೆ ಅವನ ಮನಸ್ಸು ಕೆಲಸ ಮಾಡೋದಿಲ್ಲ. ಅವನ ದೃಢತೆ ಏನು ಅಂದರೆ, ನಾನು ಅಸಂಗ. ಈ ಹೊರಗಿನ ಇಂದ್ರಿಯಗಳು ಈ ವ್ಯಾಪಾರ ಅಂದರೆ ದಯವಿಟ್ಟು ಅನ್ಯಥಾ ಭಾವಿಸ್ಬೇಡಿ. ವೇದಾಂತ ಭಾಷೆಯಲ್ಲಿ ವ್ಯಾಪಾರ ಅಂದರೆ ಚಟುವಟಿಕೆ ಅಂತ. ಚಟುವಟಿಕೆ ಈ ಎಲ್ಲ ಹೊರಗಿನ ವ್ಯಾಪಾರವನ್ನು ಕ್ರಿಯೆಯನ್ನು ಮಾಡಿಕೊಂಡಿರ್ತವೆ. ಅದು ಇಂದ್ರಿಯಗಳ ಸ್ವಭಾವ, ಇಂದ್ರಿಯಗಳ ಧರ್ಮ, ಅದು ಇಂದ್ರಿಯಗಳ ಹಣೆ ಬರಹ. ಅವು ಮಾಡ್ಕೊಂಡು ಹೋಗಲಿ, ನನಗೆ ಇದಕ್ಕೆ ಸಂಬಂಧ ಇಲ್ಲ. ಅಂದರೆ ಏನಾಯಿತು, ಒಳಗಿನಿಂದ ಇಂದ್ರಿಯಗಳಿಗೂ ಮತ್ತು ಆ ಒಳಗಿನ ಸಂಬಂಧ ಕಳಚಿ ಹೋಗಿದೆ. ಎಲ್ಲವೂ ಸಹ ಯಾಂತ್ರಿಕವಾಗಿ ಆಗ್ತಾ ಇರುತ್ತದೆ. ಆ ಯಾಂತ್ರಿಕವಾಗಿ ನಡೆಯುವಂತಹ ಕ್ರಿಯೆಗಳನ್ನು ಸ್ವಲ್ಪ ಇವಾಗ ನೋಡೋಣ. ಯಾವ್ಯಾವುದು ಅಂದರೆ, ಮೊದಲನೇದು ಇಲ್ಲಿ ನಾವು ನೋಡಬೇಕಾದದ್ದು ಪಶ್ಯನ್ ಅಂತ ಹೇಳಿದ. ಪಶ್ಯನ್ ಅಂದರೆ ಇದು ಈ ಚಕ್ಷುರೇಂದ್ರಿಯದ ಕೆಲಸ. ಅವನು ಏನೇ ನೋಡಿದರೂ ಸಹ ಅವನಿಗೆ ಬರುವ ಭಾವನೆ ಏನು ಅಂದರೆ, ನನ್ನ ಕಣ್ಣು ನೋಡ್ತಾ ಇದೆ ಅಷ್ಟೇ ಹೊರತು ನೋಡುವವನು ನಾನಲ್ಲ. ನಮಗೆ ಈ ಭಾವನೆ ಬರುತ್ತದೆಯಾ? ಬರೋದಿಲ್ಲ. ಒಂದು. ಎರಡನೇದು ಶೃಣ್ವನ್, ಕೇಳ್ತಾ ಇರುವುದು. ಕೇಳುವುದು ಅದು ಶ್ರೋತ್ರೇಂದ್ರಿಯದ ಧರ್ಮ, ಶ್ರೋತ್ರೇಂದ್ರಿಯದ ಕೆಲಸ. ಹಾಗೆ ಕಿವಿ ಮಾಡುತ್ತೆ, ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ನಮಗೆ ಆ ಭಾವನೆ ಬರೋದಿಲ್ಲ. ಸ್ವಲ್ಪ ಬಿದ್ದರೆ ಸಾಕು, ಸ್ವಲ್ಪ ಮತ್ತೆ ಎಳೆದು ಆ ಕಡೆ ಕಳಿಸ್ತೀವಿ ನಾವು ಕಿವಿನ, ಸ್ವಲ್ಪ ಕೇಳ್ಕೊಂಡು ಬಾ ಅಂತ ಅಲ್ವಾ. ಮತ್ತು ಮೂರನೇದು ಸ್ಪೃಶನ್, ಅದು ತ್ವಗೀಂದ್ರಿಯದ ಕೆಲಸ. ಮತ್ತು ಜಿಘ್ರನ್, ಘ್ರಾಣೇಂದ್ರಿಯದ ಕೆಲಸ. ಮತ್ತು ಅಶ್ನನ್, ಅದು ಮತ್ತು ಪುನಃ ಜಿಹ್ವೇಂದ್ರಿಯ ರಸನೇಂದ್ರಿಯದ ಕೆಲಸ.
ಈ 5 ಜ್ಞಾನೇಂದ್ರಿಯಗಳ ವ್ಯಾಪಾರವನ್ನು ಈ 5 ಕೃದಂತಗಳಿಂದ ಗೀತಾಚಾರ್ಯ ಹೇಳಿದ. ಮೊದಲನೇದು 5 ನೋಡಿ: ಪಶ್ಯನ್, ಶೃಣ್ವನ್, ಸ್ಪೃಶನ್, ಜಿಘ್ರನ್, ಅಶ್ನನ್. ಈ 5 ಕೃದಂತ ಪದಗಳಿಂದ 5 ಇಂದ್ರಿಯಗಳ ವ್ಯಾಪಾರವನ್ನು ಹೇಳಿದ. ನಾವು 13ರಲ್ಲಿ 5 ಮಾತ್ರ ನೋಡಿದ್ವಿ ಈಗ. ಮತ್ತೆ ಮುಂದಿನದು ಏನು ಅಂದರೆ ಗಚ್ಚನ್, ಪ್ರಲಪನ್, ವಿಸೃಜನ್, ಗೃಹನ್. ಇಲ್ಲಿ ನಿಲ್ಲಿಸ್ಕೊಳ್ಬೇಕು. ಯಾಕೆ ಅಂದರೆ ಗಚ್ಚನ್ ಎನ್ನುವಂಥದ್ದು ಹೋಗುತ್ತಾ ಅಂತ ಅರ್ಥ. ಅದಕ್ಕೆ ಅದು ಯಾವುದ್ರ ಕೆಲಸ? ಹೋಗುವ ಕೆಲಸವನ್ನು ಮಾಡುವುದು ಯಾವುದು? ನಮ್ಮ ಕಾಲುಗಳು. ಹಾಗಾಗಿ ಈ ಪಾದೇಂದ್ರಿಯ ಅಥವಾ ಪಾದ ಅಂತ ಹೇಳೋಣ, ಅದರ ಕೆಲಸ. ಮತ್ತು ಪ್ರಲಪನ್, ಮಾತನಾಡುವುದು ಇದೆಯಲ್ಲ, ಅದು ಯಾವುದರ ಕೆಲಸ? ವಾಗೀಂದ್ರಿಯದ ಕೆಲಸ. ಮತ್ತು ವಿಸೃಜನ್ ಅಂದರೆ ವಿಸರ್ಜನೆ ಮಾಡುವಂಥದ್ದು, ಅಂದರೆ ಗುದದ್ವಾರದ ಕೆಲಸ. ಮತ್ತು ಗೃಹನ್ ಯಾವುದೋ ಒಂದನ್ನು ಸ್ವೀಕರಿಸುವಂಥದ್ದು, ಇದು ಯಾವುದರ ಕೆಲಸ? ಹಸ್ತದ ಕೆಲಸ. ಇಲ್ಲಿ ವಾಸ್ತವಿಕವಾಗಿ 5 ಹೇಳಬೇಕಿತ್ತು, ಗೀತಾಚಾರ್ಯ 4 ಹೇಳಿದ್ದಾನೆ. 1 ಹೇಳದೇ ಇದ್ರೂ ಸಹ ಹೇಳಿದ ಹಾಗೆ ಅಂತ ಭಾವಿಸಬೇಕು. ಯಾವುದು ಅಂದರೆ ಆ ಉಪಸ್ಥೇಂದ್ರಿಯ ಕೆಲಸವಾದಂತಹ ಯಾವುದು ಅಂದರೆ ಸುಖ ಅಂತ. ಅಂದರೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಉಪಸ್ಥ ಅಂದರೆ ಜನನೇಂದ್ರಿಯ, ಅದರ ಕೆಲಸ ಆನಂದ ಅಂತ. ವಿಷಯದಿಂದ ಬರುವಂಥ ಆನಂದ. ವಿಷಯ ಅಂದರೆ ಇಂದ್ರಿಯ ವಸ್ತುಗಳಿಂದ ಬರುವಂಥ ಆನಂದ ಅಂತ ಅರ್ಥ. ಇವಿಷ್ಟನ್ನು ಸಹ ಈ 4 ಪದಗಳಿಂದ 5 ಕರ್ಮೇಂದ್ರಿಯಗಳು ಮಾಡುವ ಕೆಲಸಗಳನ್ನು ಗೀತಾಚಾರ್ಯ ಹೇಳಿದ. ಅಲ್ಲಿಗೆ ಎಷ್ಟಾಯಿತು? 5, 4, 9 ಆದವು. ಇಷ್ಟಾದಮೇಲೆ ಮತ್ತೊಂದು ಶಬ್ದ ಉಂಟು ಅಲ್ಲಿ, ಶ್ವಸನ್ ಅಂತ. ಆ ಶ್ವಸನ್ ಅನ್ನೋದಕ್ಕೆ ಅರ್ಥ ಉಸಿರಾಟ ಮಾಡೋದು ಅಂತ ಅರ್ಥ. ಇದ್ದದ್ದು ಒಂದೇ ಶಬ್ದ, ಆದರೆ ಅದು ಉಸಿರಾಟ ಎನ್ನುವಂಥದ್ದು ಪ್ರಾಣದ ಕಾರ್ಯ. ಪ್ರಾಣ ಅಂದ ತಕ್ಷಣ ಅದ್ರ ಜೊತೆಗೆ ಇನ್ನು 4 ಬಂದು ಸೇರಿಕೊಂಡಿರ್ತವೆ: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಅಂದರೆ ಅವನು ಉಸಿರಾಡ್ತಾ ಇದ್ರೂ ಸಹ ಇದು ಪ್ರಾಣದ ಕೆಲಸವೇ ಅಷ್ಟೇ ಹೊರತು ನಂದಲ್ಲ, ನನಗೂ ಉಸಿರಾಟಕ್ಕೂ ಸಂಬಂಧ ಇಲ್ಲ. ನಾವು ಉಸಿರಾಟಕ್ಕೂ ಅವನ ಬದುಕಿಗೂ ಸಂಬಂಧ ಗಂಟು ಹಾಕಿದ್ದೇವೆ. ಅವನು ತನ್ನ ಬದುಕಿನಲ್ಲಿ ಉಸಿರಿಗೂ ತನಗಿರುವಂತಹ ಸಂಬಂಧವನ್ನು ಕಳೆದುಕೊಂಡಿರ್ತಾನೆ. ನಮಗೆ ಈ ಉಸಿರಾಟದ ಬಗ್ಗೆ ಎಷ್ಟು ಕಲ್ಪನೆ ಉಂಟು ಅಂದರೆ ಏನೂ ಕಲ್ಪನೆ ಇಲ್ಲ. ಆದರೆ ಅವನಿಗೆ ಹಾಗಲ್ಲ. ತನ್ನ ಉಸಿರನ್ನು ಆತ ತನಗೆ ಬೇಕಾದಷ್ಟು ಹೊತ್ತು ನಿಗ್ರಹಿಸಬಲ್ಲ ಪ್ರಾಣಾಯಾಮಗಳ ಮೂಲಕ. ಕುಂಭಕ, ಅಂತಃಕುಂಭಕ ಮಾಡಿ ನಿಲ್ಲಿಸಬಲ್ಲ, ಮತ್ತು ಬಾಹ್ಯ ಕುಂಭಕ ಮಾಡಿ ಒಳಗೆ ಹೋಗುವುದನ್ನು ತಡೆಯಬಲ್ಲ. ಹಾಗಾಗಿ ಶ್ವಸನ್ ಇಷ್ಟೆಲ್ಲ ಸಾಧನೆ ಮಾಡಿ ಮೇಲಕ್ಕೆ ಹೋದೆ ಆದಮೇಲೆ ಇದರ ಹಣೆ ಬರ ಇಷ್ಟು ಅಂಥೇಳಿ ತೀರ್ಮಾನ ಮಾಡಿ, ಇದೆಲ್ಲ ಪ್ರಾಣದ ಕೆಲಸಗಳು. ಆ ಪ್ರಾಣದ ಭೇದಗಳಾದಂತಹ ಯಾವ್ಯಾವುದು? ಈ ಪ್ರಾಣ, ಪಾನ, ಅಪಾನ, ವ್ಯಾನ, ಉದಾನ, ಇವುಗಳೆಲ್ಲ ಕೆಲಸ ಎಲ್ಲೆಲ್ಲಿ ಏನು ಮಾಡಬೇಕು ಮಾಡ್ತೇವೆ ಹೊರತು ನನಗೂ ಇವುಗಳಿಗೂ ಸಂಬಂಧ ಇಲ್ಲ ಅಂತ ಆತ ಭಾವಿಸಿಬಿಡ್ತಾನೆ. ಆಯಿತು, ಇಲ್ಲಿಗೆ ಶ್ವಸನ್ ಆಯಿತು. ಮತ್ತು ಮುಂದಿನದು ಸ್ವಪನ್ ಅಂತ. ಸ್ವಪನ್ ಅಂದರೆ ನಿದ್ದೆ ಮಾಡ್ತಾ ಇರುವಾಗಾದರೂ ಆಗಲಿ ಅಂತ ಅರ್ಥ. ಸ್ವಪತಿ ಅಂದರೆ ಸ್ವಪೀತಿ, ನಿದ್ದೆ ಮಾಡ್ತಾನೆ ಅಂತ ಅರ್ಥ. ಸ್ವಪನ್ ಈ ಪದ ಏನು ಹೇಳುತ್ತೆ ಅಂದರೆ ಈ ಬುದ್ಧಿಯ ಕೆಲಸವಾದಂಥ ನಿದ್ರೆ ಎನ್ನುವಂಥ ವ್ಯಾಪಾರವನ್ನು ಹೇಳುತ್ತೆ. ನಿದ್ದೆ ಮಾಡುವುದು ಯಾವುದು ಈ ದೇಹದಲ್ಲಿ? ವಿಚಾರ ಮಾಡಿ. ಆತ್ಮವಸ್ತು ನಿದ್ದೆ ಮಾಡುತ್ತೋ? ಇಲ್ಲ. ಹಾಗೆ ನಿದ್ದೆ ಮಾಡುವುದು ದೇಹವೋ? ಅಲ್ಲ. ಮತ್ತು ಅದರ ಕಣ್ಣು? ಅಲ್ಲ. ನಿದ್ದೆ ಬಂದಾಗ ಕಣ್ಣು ಮುಚ್ಕೊಳ್ತೇವೆ. ಕೆಲವು ಜನ ಕಣ್ಣು ತೆರ್ಕೊಂಡು ನಿದ್ದೆ ಮಾಡ್ತಾರಲ್ಲ, ಅಲ್ವಾ? ಅದಕ್ಕೇನು ಹೊರಗಿನ ಸಿಂಪ್ಟಮ್ಸ್ ಅಷ್ಟೇ ಅದು, ಅಲ್ವಾ? ಅವನು ಕಣ್ಣು ತೆರೆದಿದ್ದಾನೆ ಅಂದ ಮಾತ್ರಕ್ಕೆ ನಿದ್ದೆ ಮಾಡಲಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕೆಲವು ಜನ ಎಚ್ಚರ ಆಗಿರುವುದಕ್ಕಿಂತ ಹೆಚ್ಚಾಗಿ ನಿದ್ದೆ ಮಾಡಿದಾಗ ಕಣ್ಣು ತೆರ್ಕೊಂಡಿರ್ತಾರೆ ಅವರು, ಅಲ್ವಾ? ಇನ್ನು ಕೆಲವು ಜನ ಎಚ್ಚರ ಆಗಿದ್ದವಳು ಕಣ್ಣು ಮುಚ್ಕೊಂಡಿರ್ತಾರೆ, ಅಲ್ವಾ? ಹಾಗಾಗಿ ಕಣ್ಣು ಮುಚ್ಚುವುದು, ಕಣ್ಣು ತೆರೆಯುವುದು ಇಷ್ಟರಿಂದಲೇ ನಿದ್ದೆ ಮಾಡಿದ್ದಾನೆ ಇಲ್ಲ ಅಂತ ತೀರ್ಮಾನ ಆಗೋದಿಲ್ಲ. ಆಗ್ತದೆಯಾ? ಆಗೋದಿಲ್ಲ. ಹಾಗಿದ್ರೆ ಮತ್ತೆ ನಿದ್ದೆ ಮಾಡುವುದು ಯಾವುದು ದೇಹದೊಳಗೆ? ಕಿವಿ ನಿದ್ದೆ ಮಾಡುತ್ತಾ? ಮೂಗು ನಿದ್ದೆ ಮಾಡುತ್ತಾ? ಯಾವುದು ನಿದ್ದೆ ಮಾಡೋದು? ಇದ್ರ ಬಗ್ಗೆನೇ ವಿಚಾರ ಮಾಡೋದಕ್ಕೆ ಅಂತಲೇ ಒಂದು ಉಪನಿಷತ್ತು ಹೊರಟು ನಿಂತುಬಿಟ್ಟಿದೆ.
ಪ್ರಶ್ನೋಪನಿಷತ್ತಿನಲ್ಲಿ 6 ಜನ ವಿದ್ಯಾರ್ಥಿಗಳು ಬಂದು ತಮ್ಮ ಗುರುಗಳ ಹತ್ರ ಪ್ರಶ್ನೆ ಕೇಳ್ತಾರೆ. ಈ ದೇಹದಲ್ಲಿ ನಿದ್ದೆ ಮಾಡುವುದು ಯಾವುದು ಅಂತ ಪ್ರಶ್ನೆ. ಅದಕ್ಕೆ ವಿಸ್ತೃತವಾಗಿ ಉತ್ತರ ಹೇಳ್ತಾ 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 ಆ ಪ್ರಶ್ನೆ ಉತ್ತರ ಉಪನಿಷತ್ತು ಬೆಳೆದು, ಅದಕ್ಕೋಸ್ಕರ ಪ್ರಶ್ನೋತ್ತರ. ಶಿಷ್ಯರು ಪ್ರಶ್ನೆ ಮಾಡಿದರು, ಗುರುಗಳು ಅದಕ್ಕೆ ಉತ್ತರ ಹೇಳಿದರು. ಪ್ರಶ್ನೋತ್ತರ ಉಪನಿಷತ್ ಅಲ್ಲಿ ಬರುವಂಥ ಒಂದು ಬಲವಾದ ಪ್ರಶ್ನೆಯಲ್ಲಿ ಇದು ಸಹ. ಎಲ್ಲವೂ ಸಹ ತಮ್ಮ ಚಟುವಟಿಕೆಯನ್ನು ನಿಲ್ಲಿಸಿಬಿಡ್ತವೆ ಇಂದ್ರಿಯಗಳು. ಇವೆಲ್ಲ ಎಲ್ಲಿ ಹೋಗಿ ಸೇರಿಕೊಳ್ತವೆ? ಉತ್ತರ ಹೇಳ್ತಾರೆ, ಪರೇ ದೇವೇ ಏಕೀಭವಂತಿ. ಇವೆಲ್ಲವೂ ಸಹ ಹೋಗಿ ಎಲ್ಲಿ ಮನಸ್ಸು ಅದು ಹೋಗಿ ಬುದ್ಧಿಯಲ್ಲಿ ಎಲ್ಲವೂ ಸಹ ಸೇರ್ಕೊಬಿಡ್ತವೆ. ಇವೆಲ್ಲವೂ ಸಹ ಜಾಗ್ರತ್ ಪ್ರಪಂಚ ಹೀಗೆ ಅರಳಿಕೊಂಡಿರ್ತವೆ. ಆ ನಿದ್ದೆ ಆಗುವಾಗ ಎಲ್ಲ ಹೀಗೆ ಮುಚ್ಕೊಂಡು ಏನು ಮಾಡ್ತವೆ ಕೇಳಿದರೆ, ಅವು ಒಳಮುಖವಾಗಿ ಹಾಗೆಯೇ ಹೋಗಿ ಬುದ್ಧಿಯಲ್ಲಿ ಸೇರ್ಕೊಂಡು ಬಿಡ್ತವೆ ಅಂತ. ಹೇಗೆ ಅಂದರೆ ಉದಾಹರಣೆ ಕೊಡ್ತಾರೆ. ಈ ಹಗಲು ಹೊತ್ತಿನಲ್ಲಿ ಪಕ್ಷಿಗಳೆಲ್ಲ 10 ದಿಕ್ಕಿಗೆ ಆಹಾರ ಹುಡ್ಕೊಂಡು ಹೋಗ್ತವೆ. ಇಲ್ಲಿ ಅದೇ ಪಕ್ಷಿಗಳಿದ್ದಾವೆ. ಯಾವ್ಯಾವುದು? ನಮ್ಮೆಲ್ಲ ಇಂದ್ರಿಯಗಳೇ ಪಕ್ಷಿಗಳು ಅಲ್ವಾ? ಈ ದೇಹ ಎನ್ನುವಂತಹ ಮರದಲ್ಲಿ ಇವೆಲ್ಲ ಒಂದೊಂದು ಪಟರೆಯಲ್ಲಿ 10 ಇಂದ್ರಿಯಗಳು ವಾಸ ಮಾಡಿವೆ. ಈ 10 ಇಂದ್ರಿಯಗಳೇ ಹಕ್ಕಿಗಳು. ಇವೆಲ್ಲವೂ ಬಂದು ಕೊನೆಗೆ ರಾತ್ರಿಯಲ್ಲಿ ಹಕ್ಕಿಗಳು ತಮ್ಮ ಗೂಡನ್ನು ಸೇರುವ ಹಾಗೆ ಬುದ್ಧಿ ಎನ್ನುವಂಥ ಗೂಡಿನಲ್ಲಿ ಸೇರ್ಕೊಂಡು ಬಿಡ್ತೇವೆ. ಅದು ನಿದ್ದೆ ಮಾಡಿಬಿಡುತ್ತೆ. ಬುದ್ಧಿ ಎನ್ನುವಂಥ ಗೂಡಿಗೆ ಬಾಗಿಲು ಹಾಕಿಬಿಡ್ತಾರೆ ಅಂತ. ಎಷ್ಟೆಲ್ಲ ವಿಚಾರ ಮಾಡುತ್ತೆ ನಮ್ಮ ಉಪನಿಷತ್ ಸಾಹಿತ್ಯ ನೋಡಿ. ಆದರೆ ಇದೆಲ್ಲವನ್ನೂ ಸಹ ಒಳಗಿನಿಂದ ಸಾಕ್ಷಿಯಾದಂಥ ಚೈತನ್ಯ ನೋಡ್ತಾ ಇರ್ತದೆ. ಅದು ನಿದ್ದೆ ಮಾಡುವುದಿಲ್ಲ. ಯಾಕೆ ಅಂದರೆ ಬೆಳಗಾತ ನೀವು ಎದ್ದು ಕೇಳಿ, ನಾನು ಹಾಯಾಗಿ ನಿದ್ದೆ ಮಾಡಿದೆ, ನನಗೇನೂ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ. ಆ ನಿದ್ದೆ ಮಾಡಿದೇ ಗೊತ್ತಾಗಲಿಲ್ಲ ಅಂತ ಹೇಳುವುದು ಅವನ ನೆನಪಲ್ಲವಾದು. ನೆನಪು ಅಂದರೆ ಸ್ಮರಣೆ. ಆ ಸ್ಮರಣೆ ರೆಕಾರ್ಡ್ ಆಗಬೇಕು ಅಂದರೆ ಒಳಗಡೆಯಿಂದ ಒಂದು ಕೆಲಸ ಮಾಡ್ತಾ ಇದ್ರೆ ತಾನೇ ರೆಕಾರ್ಡ್ ಆಗೋದು. ಯಾರು ಅದನ್ನು ರೆಕಾರ್ಡ್ ಮಾಡಿದವನು? ಹಾಗಾಗಿ ಅವನು ನಿದ್ದೆ ಮಾಡೋದಿಲ್ಲ. ಹಾಗಿದ್ರೆ ಯಾಕೆ ಆವಾಗ ನಮ್ಮ ಹೊರಗಿನ ಪ್ರಪಂಚ ಅರಿವಿರಲ್ಲ ಅಂದರೆ ಇಂದ್ರಿಯಗಳೆಲ್ಲವೂ ಸಹ ಬಾಯಿ ಮುಚ್ಚಿಕೊಂಡು ಕುಳಿತುಬಿಟ್ಟಿವೆ. ಹಾಗಾಗಿ ಅವೆಲ್ಲ ಬೀಜಭಾವವನ್ನು ಹೊಂದಿಬಿಡ್ತವೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಸ್ವಪನ್ ನಿದ್ದೆ ಮಾಡ್ತಾ ಇರುವಂತಹದ್ದು ಅಂದರೆ ಆ ನಿದ್ರೆಯ ವ್ಯಾಪಾರವನ್ನು, ಇದು ಬುದ್ಧಿಯ ಕೆಲಸ. ಬುದ್ಧಿ ಅಂದ ತಕ್ಷಣ ಅದ್ರ ಜೊತೆಗೆ ಮತ್ತೆ 4 ಬರ್ತವೆ: ಬುದ್ಧಿ, ಮತ್ತು ಮನಸ್ಸು, ಮತ್ತು ಚಿತ್ತ, ಅಹಂಕಾರ. ಇವು 4 ಸಹ ನಿದ್ದೆ ಮಾಡಿಬಿಡ್ತವೆ. ಸ್ವಪನ್ ಹೀಗೆ ಮಾಡ್ತಾ ಇದ್ರೂ ಸಹ ನಿದ್ದೆಯೂ ಸಹ ನನ್ನ ಧರ್ಮ ಅಲ್ಲ, ಇದು ಬುದ್ಧಿಯ ಧರ್ಮ ಅಂತ ಅವನು ಅಂದ್ಕೊಳ್ತಾನೆ. ಸ್ವಪನ್ ಮತ್ತು ಮುಂದಿನ ಮಾತು ಅಂತಃಕರಣಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ ಇವೆಲ್ಲವೂ ಸಹ. ಉನ್ಮಿಷನ್ ನಿಮಿಷನ್ ಅಪಿ ಅಂತ. ಉನ್ಮಿಷನ್ ಕಣ್ಣು ರಪ್ಪೆಯನ್ನು ತೆರೆಯೋದು, ನಿಮಿಷನ್ ಮುಚ್ಚೋದು. ಈ ಕಣ್ಣು ರಪ್ಪೆಯನ್ನು ತೆರೆಯುವುದು, ರಪ್ಪೆಯನ್ನು ಮುಚ್ಚುವುದು, ಇದು ಯಾವುದ್ರ ಕೆಲಸ ಅಂದರೆ ಕಣ್ಣು ಎನ್ನುವಂಥದ್ದು ನೇತ್ರೇಂದ್ರಿಯ. ಆದರೆ ಆ ರಪ್ಪೆಯ ಕೆಲಸ ಬಡಿಯೋದುಂಟಲ್ಲ, ಅದು ಯಾವುದ್ರದ್ದು ಕೆಲಸ? ಅದು ಮನಸ್ಸಿನ ಕೆಲಸ ಅಲ್ಲ, ಮತ್ತು ಅದು ಪ್ರಾಣದ ಕೆಲಸವೂ ಅಲ್ಲ, ಅದು ಇಂದ್ರಿಯದ ಕೆಲಸವೂ ಅಲ್ಲ. ಹಾಗಿದ್ರೆ ಅದು ಯಾವುದೇ ಕೆಲಸ ಅಂದರೆ, ನಮ್ಮ ಈ ದೇಹದೊಳಗೆ ಪಂಚಪ್ರಾಣಗಳು ಇರುವ ಹಾಗೆ ಪಂಚ ಉಪಪ್ರಾಣಗಳಿವೆ. ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಅಂತ. ಆ ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಅಂತ ಏನು ಪಂಚ ಉಪಪ್ರಾಣಗಳನ್ನು ಹೇಳ್ತೇವಲ್ಲ, ಆ ಪಂಚ ಉಪಪ್ರಾಣಗಳ ಕೆಲಸ ಯಾವುದು? ಕಣ್ಣು ಮುಚ್ಚು ಹಾಗೆ ಮಾಡೋದು ಮತ್ತು ತೆರೆಯೋದು. ಮತ್ತು ಕೆಲವು ಸಲ ತೇಗ ಬರ್ತದೆ ನಮಗೆ, ಅದು ಸಹ ಆ ಪಂಚ ಉಪಪ್ರಾಣಗಳಿದ್ದೇ ಕೆಲಸ. ಬಂದಾಗ ಸ್ವಲ್ಪ ಆರಾಮಾಗ್ತದೆ, ನಮಗೆ ರಿಲೀಫ್ ಆಗ್ತದೆ. ಎಷ್ಟೋ ಹೊತ್ತಿಂದ ಬರಲೋ ಬೇಡಲೋ ಅಂತ ಕಾಯ್ತಾ ಇರ್ತದೆ. ಅದು ಈಚೆ ಬಂದ ಮೇಲೆ ಅಂತ ನಮಗೆ ಸಂತೋಷ ಆಗ್ತದೆ. ಹೀಗೆ ಈ ಉನ್ಮೇಷ ನಿಮಿಷಗಳು, ಕಣ್ಣು ರೆಪ್ಪೆ ಮುಚ್ಚುವುದು ಮತ್ತು ತೆರೆಯುವುದುಂಟಲ್ಲ, ಈ ಎಲ್ಲ ಕೆಲಸಗಳನ್ನು ಸಹ ಅಂದರೆ ಈ ಪಂಚ ಉಪಪ್ರಾಣಗಳ ಕೆಲಸವನ್ನು ಸಹ ಆತ ನೋಡ್ತಾ ಇರ್ತಾನೆ ಅಷ್ಟೇ ಹೊರತು ಸಹ ಅವುಗಳ ಜೊತೆಗೆ ತಾದಾತ್ಮ್ಯ ಅವನಿಗಿರುವುದಿಲ್ಲ. ಅಲ್ಲಿ ಏನು ಹೇಳ್ದಂಗಾಯಿತು ಅಂದರೆ, ಇನ್ನೊಮ್ಮೆ ಅವನು ಏನಾದರೂ ನೋಡ್ತಾ ಇರಲಿ ಅಥವಾ ಕೇಳ್ತಾ ಇರಲಿ, ಮುಟ್ತಾ ಇರಲಿ, ಮೂಸ್ತಾ ಇರಲಿ, ತಿಂತಾ ಇರಲಿ, ನಡೀತಾ ಇರಲಿ, ಮಲಗಿರಲಿ ಅಥವಾ ಉಸಿರಾಡ್ತಾ ಇರಲಿ, ಮಾತಾಡ್ತಾ ಇರಲಿ,
ಮತ್ತು ವಿಸರ್ಜನೆ ಕ್ರಿಯೆಯನ್ನು ಮಾಡ್ತಾ ಇರಲಿ. ಏನನ್ನಾದರೂ ತೆಗೆದುಕೊಳ್ಳಿ, ಮತ್ತೆ ಪುನಃ ಕೈಯಿಂದ ತೆಗೆದುಕೊಳ್ಳೋದು. ಹಸ್ತ ಅಂದರೆ ಗೃಹನ್ ಅಂತ ಉಂಟಲ್ಲ, ಕೈಯಿಂದ ತೆಗೆದುಕೊಳ್ಳುವಂಥದ್ದು. ಈ ಯಾವುದೇ ಕೆಲಸವನ್ನು ಮಾಡ್ತಾ ಇದ್ರೂ ಸಹ ಅವನಿಗೆ ನಿಖರವಾದ ದೃಷ್ಟಿ ಏನು ಅಂದರೆ ಇವೆಲ್ಲವೂ ಸಹ ಇಂದ್ರಿಯಗಳ, ಪ್ರಾಣಗಳ, ಅಂತಃಕರಣಗಳ ಕೆಲಸವೇ ಅಷ್ಟೇ ಹೊರತುನು ನನ್ನದಲ್ಲ ಅಂತ. ಇದು ಆ ತತ್ವಜ್ಞಾನಿ, ತತ್ವದರ್ಶಿಯಾದವನಿಗೆ ಈ ರೀತಿಯಾಗಿ ಇರ್ತದೆ ಅಂತ. ಹೀಗೆ ಈ ರೀತಿಯಲ್ಲಿ ಈ ತತ್ವಜ್ಞನಾದವನು ಸರ್ವ ವ್ಯಾಪಾರಗಳಲ್ಲಿ ತೊಡಗಿದ್ರೂ ಸಹ ತನ್ನನ್ನು ಅಂದರೆ ಆತ್ಮನನ್ನು ಅಂತ ಅರ್ಥ. ಆತ್ಮನನ್ನು ಅಕರ್ತೃವಾಗಿಯೇ ಎಲ್ಲ ಕಡೆಗೂ ನೋಡ್ತಾ ಇರ್ತಾನೆ. ಅವನಿಗೆ ಕರ್ತ ಎನ್ನುವಂಥ ಭಾವನೆ ಇರುವುದಿಲ್ಲ. ನಮಗೆ ನಾವು ಮಾಡದೇ ಇರುವಂಥ ಕೆಲಸದಲ್ಲೂ ನಾನೇ ಕರ್ತ ಎನ್ನುವಂಥ ಭಾವನೆ ಇರ್ತದೆ ಅಲ್ವಾ? ಹೀಗೆ ಆದ್ದರಿಂದಲೇ ಈ ಇಂದ್ರಿಯಗಳ ಸಮಸ್ತ ವ್ಯಾಪಾರಗಳನ್ನು ಸಹ ಅವನು ಮಾಡ್ತಾ ಇದ್ರೂ ಸಹ ಇಂದ್ರಿಯಗಳು ಮಾಡುವ ಕ್ರಿಯೆಯಿಂದ ಆತ ಬಂಧಿತನಾಗುವುದಿಲ್ಲ. ಯಾಕೆಂದರೆ ಅವುಗಳಿಗಿರುವಂಥ ಸಂಬಂಧವನ್ನು ಕಳಚಿಬಿಟ್ಟಿದ್ದಾನೆ. ಮತ್ತೆ ಇಷ್ಟಾದ ಮೇಲೆ ಅರ್ಜುನ ಈಗ ಒಂದು ಸಂಶಯವನ್ನು ಎತ್ತಿದ. ಕೃಷ್ಣ, ನೀನು ಹೇಳಿದ ಮಾತು ನನಗೆ ಮನಸ್ಸಿಗೆ ಬಂತು. ಏನು ಅಂದರೆ, ಈ ತತ್ವಜ್ಞನಾದವನು ಯಾಕೆ ಸಂಸಾರದಲ್ಲಿ ಮತ್ತೆ ಬಂಧಿತನಾಗುವುದಿಲ್ಲ ಅಂದರೆ, ಕರ್ತೃತ್ವ ಅಭಿಮಾನ ಅವನಿಗೆ ಇಲ್ಲದೇ ಇದ್ದದ್ರಿಂದ ಅವನು ಏನೇ ಕರ್ಮ ಮಾಡಿದ್ರೂ ಸಹ ಆತ ಬಂಧಿತನಾಗುವುದಿಲ್ಲ. ಆದರೆ ಅಜ್ಞನಾದವನು ಆತ ಏನು ಮಾಡ್ತಾನೆ ಅಂದರೆ, ಎಲ್ಲವನ್ನೂ ಸಹ ಅಭಿಮಾನದಿಂದಲೇ ಮಾಡ್ತಾ ಇರ್ತಾನೆ. ಎಲ್ಲವನ್ನು ಅಂದರೆ ಎಲ್ಲ ಕರ್ಮವನ್ನು ಸಹ ಕರ್ತೃತ್ವ ಅಭಿಮಾನದಿಂದಲೇ ನಾನು ಮಾಡಿದೆ ಎನ್ನುವಂಥದ್ದು. ಹಾಗಾಗಿ ಆತ ಏನಾಗ್ತಾನೆ ಅಂದರೆ ಬದ್ಧನಾಗ್ತಾನೆ ಸಂಸಾರದಲ್ಲಿ. ಏನೋ ಹೀಗೆ ಈ ಭಾವನೆಯಿಂದ ಮಾಡಿದ, ಸಂಸಾರ ಬಂಧಿತನಾದ. ಹಾಗಿದ್ರೆ ಅಂಥವನಿಗೆ ಉದ್ಧಾರದ ದಾರಿಯೇ ಇಲ್ವ ಕೃಷ್ಣ? ಯಾಕೆ? ಇಂಥ ತತ್ವಜ್ಞ ಎಲ್ಲೋ ಲಕ್ಷಕ್ಕೋ ಕೋಟಿಗೆ ಒಬ್ಬಿಬ್ಬರು ಇರ್ಬೋದು. ಆದರೆ ತತ್ವಜ್ಞರು ಅಲ್ಲದೇ ಇರುವಂಥ, ಅಂದರೆ ಕರ್ಮದಲ್ಲಿ ಕರ್ತೃತ್ವ ಬುದ್ಧಿಯನ್ನು ಇಟ್ಟು ಮಾಡುವಂಥವರು ನಮ್ಮಂಥವರು ಕೋಟಿ ಕೋಟಿ ಜನ ಇದ್ದಾರೆ. ಹಾಗಿದ್ರೆ ನಮ್ಮಂಥವರಿಗೆ ಉದ್ಧಾರದ ದಾರಿ ಇಲ್ವ? ಅದನ್ನು ಹೇಳೋದಿಲ್ಲ ಅಂತ ಆದರೆ ಗೀತೆ ನಮಗೆ ಪ್ರಸ್ತುತವಾಗ್ತದೆಯಾ? ಗೀತೆಯನ್ನು ನಾವು ಕೇಳಬೇಕಾ? ಗೀತೆಗೂ ನಮಗೆ ಏನು ಸಂಬಂಧ ಎನ್ನುವಂಥ ಭಾವನೆ ನಮಗೆ ಸಹಜವಾಗಿ ಬರ್ತದೆ. ಈ ಭಾವನೆ ಹಿನ್ನೆಲೆಯಲ್ಲಿಯೋ ಎನ್ನುವ ಹಾಗೆ ಅರ್ಜುನ ನಮ್ಮೆಲ್ಲರ ಪ್ರತಿನಿಧಿಯಾಗಿ, ನಮ್ಮ ಬಾಯಿಗೆ ಪ್ರತಿನಿಧಿಯಾಗಿ ಅವನ ಬಾಯಿಯನ್ನು ಸೇರಿಸಿ ಪ್ರಶ್ನೆ ಕೇಳ್ತಾನೆ. ಇಂಥವರಿಗೆ ಹಾಗಿದ್ದ ಸಂಸಾರದಿಂದ ಬಿಡುಗಡೆ ಎನ್ನುವಂಥದ್ದು ಹೇಗೆ? ಅವನು ಯಾವಾಗ ಈ ಬಿಡುಗಡೆಯಿಂದ ಈ ಬಂಧನದಿಂದ ಬಿಡಿಸಿಕೊಳ್ತಾನೆ? ಅವನಿಗೆ ಸನ್ಯಾಸಪೂರ್ವಕವಾದಂಥ ಜ್ಞಾನನಿಷ್ಠೆ ಹೇಗೆ ಆಗ್ತದೆ? ಕರ್ಮವನ್ನು ಹೇಗೆ ಮಾಡಿದರೆ ಆತ ಈ ರೀತಿಯಾಗಿ ಬಂಧನಕ್ಕೆ ಒಳಗಾಗುವುದಿಲ್ಲ? ಈ ಸಂಸಾರದಿಂದ, ಬಂಧನದಿಂದ ಆತ ಹೇಗೆ ಬಿಡಿಸಿಕೊಳ್ತಾನೆ? ಇದಕ್ಕೆ ಉತ್ತರ ಹೇಳಬೇಕು ಕೃಷ್ಣ ಅಂತ ಹೇಳಿದಾಗ ಕೃಷ್ಣ ಹೇಳಿದ, ಇವತ್ತು 7:45 ಆಗೋಯ್ತಪ್ಪ, ನಾಳೆ 6:15 ಸೇರಿದಾಗ ಇದಕ್ಕೆ ಉತ್ತರವನ್ನು ಹೇಳ್ತೇನೆ ಅಂತ ಹೇಳಿದ ಎನ್ನುವಂಥ ಈ ತಮಾಷೆ ಮಾತಿನೊಂದಿಗೆ ಇಂದಿನ ಮಾತನ್ನು ಉಪಸಂಹರಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.